ತಮಗೆಲ್ಲರಿಗೂ ಕೂಡ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ.ಟಿ. ಕೃಷ್ಣಪ್ಪ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ನಂಗೆ ಈಗ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ಎಲ್ಲಿ ದೇವಸ್ಥಾನ ಕಂಡ್ರು ಕೈ ಮುಗಿತಾ ಇದ್ರಿ, ಯಾಕೆ ಅಷ್ಟೊಂದು ಭಕ್ತಿ ದೇವರ ಮೇಲೆ? ಅದು ದೇವ್ರ ನಂಬೆ ಬದುಕ್ಬೇಕಲ್ಲ ನಾವೆಲ್ಲ ಮಾನವರೆಲ್ಲ. MLA ಅಂದಿದ ತಕ್ಷಣ ಫುಲ್ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ಬಟ್ಟೆ ಹಾಕೊಂಡು ಕೈ ತುಂಬಾ ಬಂಗಾರದ ಇದು ಅದು ಹಾಕೊಂಡು ಓಡಾಡ್ತಿರ್ತಾರೆ. ನೀವ್ ಯಾಕೆ ಆ ತರದ ಸ್ಟೈಲ್ ಫಾಲೋ ಮಾಡಲ್ಲ ಅಂತ? MLA ನಮ್ಮ ಅಪ್ಪನ ಆಸ್ತಿ ಅದ, ಜನ ಕೊಡೋ ಅಧಿಕಾರ, ಜನಗಷ್ಟೇ ಸೇವೆ ಮಾಡ್ಬೇಕೆ ಹೊರತು ನಾವು ಸ್ಟೈಲ್ ಮಾಡೋದು ಅವೆಲ್ಲ ಏನ್ ಅರ್ಥ ಇದೆ? ಅದ್ರ ಅವಶ್ಯ ಇದೆಯಾ? ಕುಡಿಯೋ ನೀರಿಗೆ ಇವತ್ತೇನಾದ್ರು ಎತ್ತಿನ ಇತ್ತಂದ್ರೆ ಬೇಕಾದಾಟನ 20 TMC ನೀರನ್ನ ಬೆಂಗಳೂರು ಸಿಟಿ ಕೊಡ್ಬೋದು. ಆದ್ರೆ ಇಲ್ಲಿ ನಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಈ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಾಗ ಆಟ ಆಡಿ ಅದೇನು ಉಪಯೋಗ ಇಲ್ಲ, ಮರ್ತು ಬಿಟ್ಟಿದ್ದಾರೆ. ನೀವು ಆರೋಪ ಮಾಡ್ತಾ ಇದ್ರಿ 60% ಸರ್ಕಾರ ಅಂತ. ಲಾಸ್ಟ್ ಸರ್ಕಾರ ಇದ್ದಿದ್ 40% ಇತ್ತು, ಈಗ 20% ಹೇಗೆ ಹೈಕ್ ಆಗೋಯ್ತು ಅಂತ. ಇಂತ ಕೆಟ್ಟ ದಟ್ಟ ದರಿದ್ರ ಸರ್ಕಾರ ನಾವು ನೋಡಲೇ ಇಲ್ಲ. 75 ವರ್ಷ ಆದ್ರೂ ಹುಮ್ಮಸ್ ಕಡಿಮೆ ಆಗಲ್ಲ ರಾಜಕಾರಣಿಗಳಿಗೆ, ಯಾಕೆ ಅಂತ? ಜವಾಬ್ದಾರಿ ಓಟ್ ಕೊಟ್ಟವ್ರೆ, ಕೆಲಸ ನಿರ್ವಹಿಸ್ಬೇಕಲ್ಲ, ಹುಮ್ಮಸ್ ಇರ್ಲೇಬೇಕಲ್ಲ. ಪ್ರತಿಯೊಬ್ಬ ರಾಜಕಾರಣಿಗೂ ಸರ್ ತಾನು MLA ಆದ್ರೂ ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು ಇದ್ದೇ ಇರುತ್ತೆ. ನಿಮಗಿಲ್ವಾ ಸರ್? ಇದೆ, ನಮ್ಗೆ ಅವಕಾಶ ಸಿಕ್ಕಿಲ್ವಲ್ಲ. ಸೊ ಈಗ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆಯನ್ನ ಮಾಡ್ತಿದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಟ್ಟಿಸಿರುವಂತಹ ಒಂದು ಅಂಗನವಾಡಿ. ಲೈಕ್ ನೀವು ಸಿರಿವಂತರ ಮಗನಾಗಿ ಹುಟ್ಟಿದ್ರಾ ಹೇಗೆ ಅಂತ? ರೈತರ ಮಗನ. JDS ಸೂಟ್ ಕೇಸ್ ಪಾರ್ಟಿ, ಸೂಟ್ ಕೇಸ್ ಇದ್ದವ್ರಿಗೆ ಮಾತ್ರ ಸೀಟು ಅಂತ. ಕುಮಾರ ಬಂಡವಾಳ ಹಾಕಿ ದೇವೇಗೌಡರು ಅದೆಂತದೋ ನಾರಾಯಣ ಅಂತ ಮಾಡಿ ಗೆಲ್ಸಿದ ಮರ್ತ್ರ ಏನ್ ಮಾಡಕತ್ತಲ್ಲ. ಏನಕ್ಕೆ ಸರ್ JDS ಬೆಳೆಯೋದಕ್ ಮಾತ್ರ ಬೇಕು, ಬೆಳೆದ ಮೇಲೆ JDS ಅವಶ್ಯಕತೆ ಇಲ್ಲದೆ ಇರೋರ್ ತರ ಮಾತಾಡ್ತಾರಲ್ಲ, ಯಾಕೆ? ಈ ರಾಜಕಾರಣದಲ್ಲಿ ಅದು ಕೆಟ್ಟ ಚಾಳಿ. ದೇವೇಗೌಡರು ಈ ಪಾರ್ಟಿ ಕಟ್ಟಿರೋದು ಹೋರಾಡ್ತಾರೆ, ಮತ್ತೆ ಹಣದಲ್ಲ. ಕಾರ್ಪೊರೇಟರ್ ಒಬ್ಬ ಮಾಜಿ ಕಾರ್ಪೊರೇಟರ್ ಅಂತ ಗಾಡಿ ಮೇಲೆ ಹಾಕಿಸ್ಕೊತಾನೆ. ನಮ್ಮ MLA ಅವರು MLA ಅನ್ನೋದನ್ನ ಬೋರ್ಡ್ ಹಾಕಿಸ್ಕೊಳ್ಳಲ್ಲ ಗಾಡಿ ಮೇಲೆ. MLA ಬೋರ್ಡ್ ಯಾಕೆ ಹಾಕಿಬೇಕು ತಿಳಿದಿ? ಅದಕ್ಕೆ ಆಡೋದ್ರಲ್ಲಿ ಸಿಂಪಲ್ ಆಗಿರ್ಬೇಕು. ಜನ ನನ್ನ 4 ಸರಿ MLA ಮಾಡ್ಯಾರ, 4th ಟೈಮ್. ನಾನು ಸಿಂಪಲ್ ಆಗಿರ ಜನಕಾಗೆ ಕನಸ ಕೋಟೆ ಕಟ್ಟಿದ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ನಾನು ಅನೇಕ ಶಾಸಕರ ಹೋಮ್ ಟೂರ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ ಬಂದಿದ್ದೀವಿ. ತುಂಬಾ ಜನರದ್ದು ಡಿಮ್ಯಾಂಡ್ ಇತ್ತು, ತುಮಕೂರಿನಲ್ಲೂ ಕೂಡ ಅನೇಕ ಶಾಸಕರಿದ್ದಾರೆ, ಅವ್ರದ್ದೊಂದು ಹೋಮ್ ಟೂರ್ ಮಾಡಿ ಅಂತ. ಸೊ ಇದು ಮನೆಯ ಹೊರಭಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನೀಗ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ.ಟಿ. ಕೃಷ್ಣಪ್ಪ ಅವರ ಒಂದು ತುಂಬಾ ಹಳೆಯ ಕಾಲದ ಮನೆ ಅಂತ ಅನ್ಸುತ್ತೆ. ಸೊ ಇದು ಅವರ ನಿವಾಸ, ಹಳೆ ಬಂಗ್ಲೋ. ಸೊ ಇವತ್ತು ಅವರ ಬಂಗ್ಲೋಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಶಾಸಕರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಅದರ ಜೊತೆಗೆ ಅವರ ಇಡೀ ದಿನದ ಕಾರ್ಯಕ್ರಮಗಳನ್ನು ಕೂಡ ಕವರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಎಂಟರ್ ಆದ ತಕ್ಷಣ ನಮಗೆ ಒಂದು ಪಾರ್ಕಿಂಗ್ಗೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಸ್ಪೇಸ್ ಇದೆ. ಅದರ ಜೊತೆಗೆ ಒಂದ್ ಸ್ವಲ್ಪ ಗಾರ್ಡನ್ ಏರಿಯಾ ತರ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಬಹುದು ಎಂ.ಟಿ. ಕೃಷ್ಣಪ್ಪ ಶಾಸಕರು, ತುರುವೇಕೆರೆ ವಿಧಾನಸಭಾ ಕ್ಷೇತ್ರ. ಬಂದಂತಹ ಜನರಿಗೆ ಗೊತ್ತಾಗ್ಲಿ ಇದು ಶಾಸಕರ ಮನೆ ಅಂತ ಅನ್ನೋ ಕಾರಣಕ್ಕೆ ಇಲ್ಲಿ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಪ್ರತಿನಿತ್ಯ ಬರುವಂತಹ ಜನ ಹಾರ, ಶಾಲು, ತುರಾಯಿಗಳನ್ನ ತರೋದು ಸಹಜ. ಸೊ ಹಾಗಾಗಿ ತಮಗೆಲ್ಲರಿಗೂ ಕೂಡ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ.ಟಿ. ಕೃಷ್ಣಪ್ಪ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಕ್ಷೇತ್ರದಲ್ಲಿ
ಆ ತಮಗೆ ಬೇಕಿರುವ ಹಾಗೆ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಒಂದು ಹಳೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತದೆ. ಸೊ ಈ ಕಡೆ ರೈಟ್ ಸೈಡ್ ಅಲ್ಲಿ ನಿಮಗೆ ತೋರಿಸ್ತೀನಿ, ಅದ್ಭುತವಾದಂತಹ ಒಂದು ಡಿಸೈನಿಂಗ್ ಇದೆ. ಸೊ ಈ ಕಡೆ ರೈಟ್ ಸೈಡ್ ಅಲ್ಲಿ ಇದು ಒಂದು ಹಳೆ ಮಹಲ್ ಅನ್ನೋ ತರದ್ದು ಫೀಲ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಜನಸಾಮಾನ್ಯರು ಯಾರೇ ಬಂದ್ರು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಕುರ್ಚಿ ವ್ಯವಸ್ಥೆ ಇದೆ. ಆಮೇಲೆ ಶಾಸಕರು ಇಲ್ಲಿ ಕೂತ್ಕೋತಾರೆ. ಈ ಜಾಗದಲ್ಲಿ ಜನರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಪ್ರತಿನಿತ್ಯ ಮುಂಜಾನೆ ಎದ್ದು ಜನರ ಅಹವಾಲುಗಳನ್ನ ಸ್ವೀಕರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತು ಹೀಗೆ ಜನ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ ಶಾಸಕರನ್ನ ಭೇಟಿ ಮಾಡೋದಕ್ಕೆ. ಸೊ ಮಾತಾಡ್ಸೋಣ. ಏನ್ ವಿಚಾರ ಸರ್, ಎಲ್ಲಿಂದ ಬಂದಿರೋದು? ಸರ್ ನಾವು ತುರುವೇಕೆರೆ ಟೌನ್ ಇಂದ. ಓಕೆ. ಅದೇ ನಮ್ಮ ಹುಡುಗಂಗೆ ತಾಯಿ ತಂದೆ ಇಲ್ಲ, ನನ್ನ ಮಗಳ ಮಗ. ಅವನು ಸ್ಕೂಲ್ಗೆ ಇದಕ್ಕೆ ಹಾ. ಮುರಾರ್ಜಿ ಸ್ಕೂಲ್ಗೆ ಸೇರ್ಸೋಣ ಅಂತ ಸಾವುಕಾರು ಅಣ್ಣಾರು ಮಾತಾಡೋಣ ಅಂತ ಹೆಲ್ಪ್ ಮಾಡ್ತಾರ ನಿಮ್ ಎಮ್ ಎಲ್ ಎ ಅವರು? ಮಾಡ್ತಾರೆ. ಹೆಂಗೆ ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ? ಇಲ್ಲಿ ತಾಯಿ ತಂದೆ ಇಲ್ಲ, ಒಂದು ಅನುಕೂಲ ಮಾಡ್ಕೊಡ್ತೀನಿ ಹೋಗು ಅಂತ ಮಾತಾಡಿದ್ರ ಮೊದ್ಲೇ? ಮಾತಾಡಿದೀವಿ. ಈಗ ಮತ್ತೆ ಮ್ಯಾಕ್ ಹೋಗ್ಬೇಕು. ಇವೆಲ್ಲ ಫಾರಂ ಅಂದ್ರು, ತಗೊಂಡಿದೀವಿ, ತಗೊಂಡೋಗಿ ತೋರ್ಸ್ಬೇಕು. ಓಕೆ, ಅಮೇಸಿಂಗ್. ನೋಡಿ, ಶಿಕ್ಷಣದ ವಿಚಾರದಲ್ಲಿ ನನಗ್ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಶಾಸಕರೆಲ್ಲರೂ ಕೂಡ, ನಮ್ಮಲ್ಲಿರುವಂತ ಬಹುತೇಕ ಶಾಸಕರು ಶಿಕ್ಷಣಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾರಾದ್ರೂ ಶಿಕ್ಷಣ, ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗ್ಬೇಕು, ಒಂದೊಳ್ಳೆ ಸ್ಕೂಲಲ್ಲಿ ನಾವು ಸೇರಿಸ್ತೀವಿ ಅಂತಂದ್ರೆ ಸಪೋರ್ಟ್ ಮಾಡ್ತಾರೆ. ಮತ್ತು ಆರೋಗ್ಯದ ವಿಚಾರದಲ್ಲೂ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಸೊ ಆ ವಿಚಾರದಲ್ಲಿ ನಮ್ಮ ಕರ್ನಾಟಕದ ಶಾಸಕರು ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾರೆ. ಮತ್ತು ಈ ಕಡೆ ನಿಮಗೆ ಎಡಭಾಗದಲ್ಲಿ ಕಿಚನ್ ಇದೆ. ಸೊ ಇಲ್ಲಿ ಕಿಚನ್, ಸೊ ಒಂದ್ಸತಿ ಕಿಚನ್ ಕೂಡ ತೋರಿಸ್ಬಿಡ್ತೀವಿ ನಿಮ್ಗೆ. ತುಂಬಾ ಸರಳವಾಗಿದೆ ಮನೆ. ಯಾಕೆಂತಂದ್ರೆ ಕ್ಷೇತ್ರದಲ್ಲಿ ಮಾಡ್ಕೊಂಡಿರುವಂತಹ ಮನೆ ಆಗಿರೋ ಕಾರಣ ತುಂಬಾ ಸಿಂಪಲ್ ಆಗಿದೆ. ಇಲ್ಲೇ ಅವರ ಸ್ಟಾಫ್ ಎಲ್ಲ ಸ್ಟೇ ಆಗ್ತಾರೆ. ಸೊ ಅಡಿಗೆ ಮಾಡುವಂತಹದ್ದಕ್ಕೆ ಎಲ್ಲವೂ ವ್ಯವಸ್ಥೆ ಇದೆ. ಮತ್ತು ಈ ಕಡೆ ನೀವು ನೋಡಬಹುದು ತುಂಬಾ ಅದ್ಭುತವಾಗಿರುವಂತಹ ಒಂದು ಡೈನಿಂಗ್ ಹಾಲ್ ಇದೆ. ಊಟ ಮಾಡೋದಕ್ಕೆ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡುವ ನಿಟ್ಟಿನಲ್ಲಿ ಡೈನಿಂಗ್ ಹಾಲ್ ಅನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಅಂದ್ರೆ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿದೆ. ಶಾಸಕರು ತಾವು ಬಂದಾಗ ಕ್ಷೇತ್ರದ ಜನ ತಮ್ಮ ಮನೆ ಎಲ್ಲಿ ಅಂತ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಇದು ದೇವರ ಕೋಣೆ. ಸೊ ನಮ್ಮ ಅತಿಥಿ ಇವತ್ತು ವೇಟ್ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ಮೇಲ್ ಕರ್ಕೊಂಡು ಹೋಗ್ತಿದ್ದೀನಿ. ಫಸ್ಟ್ ಫ್ಲೋರ್ ಅಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು MT ಕೃಷ್ಣಪ್ಪ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ವಿ. ಸೊ ಆ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಇದು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ನಲ್ಲಿ ಓಕೆ, ಜನ ಏನೇ ಅಹವಾಲು ತಂದ್ರು ಅದನ್ನ ಸ್ವೀಕರಿಸುವಂತಹ ನಿಟ್ಟಿನಲ್ಲಿ MT ಕೃಷ್ಣಪ್ಪ ಅವರು ಕೂತ್ಕೊಂಡಿದ್ದಾರೆ. ಸೊ ನೋಡಬಹುದು, ಬಹುಶಃ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಕು ಅನ್ನುವಂತಹ ಕಾರಣಕ್ಕೆ, ಅವರ ಮಗಳ ಮಗನಿಗೆ ತಂದೆ ತಾಯಿ ಇಲ್ಲ, ಅವರಿಗೆ ಎಜುಕೇಶನ್ ಕೊಡಿಸ್ಬೇಕು ಅನ್ನುವಂತಹ ಕಾರಣಕ್ಕೆ ಅವ್ರ ಕುಟುಂಬಸ್ಥರು ಬಂದಿದ್ದಾರೆ. ಅವರ ಅಹವಾಲನ್ನ ಸ್ವೀಕರಿಸಿ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಅಂದ್ರೆ ಕೆಳಗಡೆಯಿಂದ ಜನ ಇಲ್ಲಿ ಮೇಲ್ಗಡೆ ಕೂಡ ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಬಂದ ತಕ್ಷಣ ಅವ್ರ ಸಮಸ್ಯೆ ಏನಿದೆಯೋ ಅದನ್ನ ಪರಿಹರಿಸುವಂತಹ ಒಂದು ತುಂಬಾ ಅಚ್ಚುಕಟ್ಟಾಗಿ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಈಗ ಮಾತಾಡಿಸ್ತೀನಿ MT ಕೃಷ್ಣಪ್ಪ ಅವರನ್ನ. ವೆಲ್ ಸರ್, ಮನೆ ತುಂಬಾ ಸಿಂಪಲ್ ಆಗಿದೆಯಲ್ಲ ಸರ್, ಯಾಕೆ ಅಂತ? ಸಾಕ ಸಿಂಪಲ್ ಇರ್ಬೇಕು. ಇಲ್ಲಿ ವಾಸ ಮಾಡಲ್ವೇ ಯಾರು? ನಾನು ಇರ್ತೀನಿ. ನೀವ್ ಇರ್ತೀರಿ? ನಾನು ಕೆಳಗಡೆ ಮ್ಯಾನ್ PA ಡ್ರೈವರ್ ಎಲ್ಲ ಇರ್ತಾರೆ. ಕೆಳಗಡೆ 2 ರೂಮ್. ಓಕೆ, ಸಾಕಲ್ಲ, ಇದೇನ್ ಬೇಕು? ಬಟ್ ತುಂಬಾ ಹಳೆ ಕಾಲದ ಮನೆ ಅಂತ ಅನ್ಸುತ್ತಲ್ಲ ಸರ್? ಎಷ್ಟು ವರ್ಷ ಆಗಿರ್ಬೋದು? 15 ವರ್ಷ ಆಗಿದೆ. 15 ವರ್ಷದಿಂದ ಇಲ್ಲೇ. ಓಕೆ ಸರ್, ತುಂಬಾ ಜನಕ್ಕೆ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಕ್ಷೇತ್ರದ ಶಾಸಕರ ಫ್ಯಾಮಿಲಿ ಕ್ಷೇತ್ರದಲ್ಲಿರಲ್ಲ, ಬೆಂಗಳೂರಲ್ಲಿ ಇದ್ ಬಿಡ್ತಾರೆ ಅಂತ. ಫ್ಯಾಮಿಲಿ ಕೆಟ್ಗಡೆ ಏನಾಗಿದೆ, ಅವ್ರು ಅಲ್ಲಿ ಇರ್ತಾರೆ, ನಾವಿಲ್ಲಿ ಇರ್ತೀವಲ್ಲ. ಕರೆಕ್ಟ್. ಎಷ್ಟು ದಿನ ಇಲ್ಲಿ ಇರ್ತೀರಿ ಸರ್ ವೀಕ್ಲಿ? ಅಷ್ಟೇ 5 ಡೇಸ್ ಇದೆ. 5 ಡೇಸ್ ಇಲ್ಲೇ, ಒಂದು ದಿನ ಕಮಿಟಿ ಮೀಟಿಂಗ್, ಒಂದ್ ದಿನ ಫ್ಯಾಮಿಲಿ ಅಷ್ಟೇ. ಗುಡ್. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ ಸರ್. ವೆಲ್, ಟಿವಿ ಕೂಡ ಇದೆ ಹಿಂದೆ ವೀಕ್ಷಕರೇ, ನಿಮ್ಗೊಂದ್ಸತಿ ಪ್ಯಾನ್ ಮಾಡಿ ತೋರಿಸ್ತೀವಿ. ಟಿವಿ ನೋಡೋದಕ್ಕೆ ಟೈಮ್ ಸಿಗ್ತದಾ ನಿಮಗೆ ಅಂತ?
ರಾತ್ರಿ 10 ಗಂಟೆ ಮೇಲೆ ನೋಡ್ಕೊಂತೀನಿ. ಅದುವರೆಗೂ ನೋಡಕ್ಕಾಗಲ್ಲ. ಏನ್ ನೋಡ್ತೀರಿ ಸರ್? ನ್ಯೂಸ್ ಚಾನೆಲ್ ನೋಡ್ತೀರಾ? ನ್ಯೂಸ್ ಚಾನಲ್. ಅಲ್ಲ ಸರ್, ಯಾಕೆ ಎಲ್ಲ MLA-ಗಳು ಬರೀ ನ್ಯೂಸ್ ನೋಡ್ತೀರಿ ಅಂತ? ಆಗುವ ಅತ್ಯಂತ ಮುಖ್ಯ. ಈ ರಾಷ್ಟ್ರದ ಈ ರಾಜ್ಯದ ಏನ್ ನಡೀತಾ ಆಗುವ ಬಗ್ಗೆ ಗಮನ ಹರಿಸ್ಬೇಕು. ನಾನ್ ಫಿಲಮ್ ಸೀರಿಯಲ್ ನೋಡಕ್ಕಾಯ್ತದ? ಕರೆಕ್ಟ್ ಸರ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಪ್ಡೇಟ್ ಗಳನ್ನ ಒಬ್ಬ ಶಾಸಕ ತಿಳ್ಕೊಳ್ಳೋದು? ನಾವು ಟಿವಿ ಪೇಪರ್ ಓದ್ತೀವಲ್ಲ, ಅದೇ ಇಂಪಾರ್ಟೆಂಟ್. ಅಪ್ಡೇಟ್ ತಿಳ್ಕೊಳ್ಳೋದು ತಲೆ ಮುಖ್ಯ. ಅಪ್ಡೇಟ್ ಆಗಿರ್ಲಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಮಾತಾಡೋದ್ರಲ್ಲಿ. ಅಲ್ಲ, ನಾವು ಆಸ್ ಆಟ್ ಟುಡೇ ಏನ್ ನಡೀತದೆ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಅದೆಲ್ಲ ಒಬ್ಬ ರಾಜಕಾರಣಿ ಶಾಸನ ತಿಳ್ಕೋಬೇಕು. ಕರೆಕ್ಟ್. ಹಾಗಾಗಿ ಟಿವಿ ಮತ್ತು ಪೇಪರ್ ಅನ್ನು ಓದ್ಬೇಕು. ಓಕೆ ಸರ್, ಈ ಪೂಜೆ ಪುನಸ್ಕಾರಗಳಿಗೆಲ್ಲ ಎಷ್ಟೊತ್ತು ಟೈಮ್ ಕೊಡ್ತೀರಿ? ಮುಂಜಾನೆ ಎದ್ದ ತಕ್ಷಣ ಪ್ರತಿಯೊಬ್ರು ಕೂಡ ದೇವರಿಗೆ ಅಂತ ಟೈಮ್ ಕೊಡ್ತಾರೆ, ಮತ್ತು ದೇವರಿಗೆ ಅಂತ ಟೈಮ್ ಕೊಡುವಂತ ಪ್ರತಿಯೊಬ್ರು ಕೂಡ ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಈಗ ನಾವು ಸ್ನಾನ ಮಾಡಿದ ತಕ್ಷಣ ದೇವರಿಗೆ ಪೂಜೆ ಮಾಡ್ತೀವಿ ಅಷ್ಟೇ, ಕ್ಲೋಸ್. ಎಷ್ಟು ಅವರ್ ಸರ್? ಅವರ್ಸ್ ಇಲ್ಲ, ಒಂದು 5 ನಿಮಿಷ. 5 ನಿಮಿಷ ಅಷ್ಟೇ? ಅಷ್ಟೇ. ಓಕೆ. ಗದ್ಗಡಿ ಕೈ ಮುಗಿಯೋದಷ್ಟೇ, ಇದೇನಿದೆ. ಯಾರು ಸರ್ ನಿಮ್ ಮನೆ ದೇವರು? ವೆಂಕಟೇಶ್ವರ ಆಂಜನೇಯ. ವೆಂಕಟೇಶ್ವರ ಆಂಜನೇಯ. ಓಕೆ. ಆಮೇಲೆ ಈ ಭಾಗದಲ್ಲಿ ತುಂಬಾ ಜನಕ್ಕೆ ಕನೆಕ್ಟ್ ಆಗುದು ಅಂತಂದ್ರೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು. ಅಲ್ಲಿಗೆ ಓಕೆ. ಹೇಗ್ ನೆನ್ಪು ಮಾಡ್ತೀವಿ? ನಾವ್ ಈ ಕಡೆ ಚುಂಚಗಿರಿ ನಮ್ದು. ಓಕೆ. ಕಾಲಭೈರವೇಶ್ವರ. ಅಮೇಜಿಂಗ್. ಏನಾದ್ರು ಪವಾಡಗಳಾಗಿದೆಯಾ ಕಾಲಭೈರವೇಶ್ವರನ ಕಡೆಯಿಂದ ನಿಮ್ಮ ಜೀವನದಲ್ಲಿ? ನಾನೇನು ಅವೆಲ್ಲ ಹೋಗೋದಲ್ಲ, ದೇವ್ರಿಗೂ ಕೈ ಮುಗಿತೀನಿ, ಸಿದ್ಧಗಂಗೆಗೆ ಹೋಗಿ ಚುಚ್ಚಿ ಕೈ ಮುಗಿ ಬರ್ತೀನಿ ಅಷ್ಟೇ. ಇದೇನು ಅದಕ್ಕೆ ನನ್ನ ಕಾರಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ ಸರ್, ಎಲ್ಲಿ ದೇವಸ್ಥಾನ ಕಂಡ್ರು ಕೈ ಮುಗಿತಾ ಇದ್ರಿ. ಯಾಕೆ ಅಷ್ಟೊಂದು ಭಕ್ತಿ ದೇವ್ರ ಮೇಲೆ ಅಂತ? ಅದು ದೇವ್ರ ನಂಬೆ ಬದುಕ್ಬೇಕಲ್ಲ ನಾವೆಲ್ಲ ಮಾನವರೆಲ್ಲ, ದೇವ್ರ ನಂಬೆ ಬದುಕ್ಬೇಕು. ಓಕೆ. ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರದಲ್ಲಿ ತಮ್ಮ ಶಾಸಕರು ಏನ್ ಕೆಲಸ ಮಾಡಿದ್ದಾರೆ, 2 ವರ್ಷದಲ್ಲಿ ತಾವ್ ಏನ್ ಕೊಟ್ಟಿದ್ದೀರಿ, ಮತ್ತು ಮುಂದಿನ 3 ವರ್ಷಗಳಲ್ಲಿ ಏನ್ ಕೊಡಕ್ಕೆ ಇದೀರಿ ಅಂತ? ಹಿಂದೆ ಮಾಡಿರೋದೆಲ್ಲ ಕೊಟ್ಟಿದೀವಲ್ಲ ನಿಮ್ ಕಡೆ ಇದೆ. ಮುಂದೆ ನಾವು ಒಂದು ಲಾ ಕಾಲೇಜ್ ಮಾಡ್ಬೇಕು, CS ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಮಾಡ್ಬೇಕು, ಇನ್ನೊಂದು ಟೆಕ್ನಿಕಲ್ ಕಾಲೇಜ್ ಅಂತ ಬಂದಿದೆ, ಅದನ್ನ ಮಾಡ್ಬೇಕು ಅನ್ನೋ ನನ್ನ ಯೋಜನೆ. ಆಮೇಲೆ ದಬ್ಬೆಘಟ್ಟ ಹೋಬಳಿಗೆ ಸಂಪೂರ್ಣವಾಗಿ 36 ಕೆರೆ ನೀರು ತುಂಬಿಸುವಂತ ಕಾರ್ಯಕ್ರಮ ಜಾಕವೆಲ್ಲ ಆಗಿದೆ. ಪೈಪ್ ಲೈನ್ ಮಾಡಿ ಕುಡಿಸ್ಬೇಕು, ಅದು ಇಂಪಾರ್ಟೆಂಟ್. ಓಕೆ ಸರ್. ಈಗ NBC ವೈಡ್ 500 ಕೋಟಿ ಕೊಟ್ಟವ್ರು, ಅದು ಟೆಂಡರ್ ಮಾಡ್ತಾರೆ. ಓಕೆ. ರಾಜ್ಯ ಸರ್ಕಾರ ಕೊಡ್ತಾ ಇರುವ ಅನುದಾನಕ್ಕಿಂತ ಹೆಚ್ಚಾಗಿ ಕೇಂದ್ರದ ಅನುದಾನ ಜಾಸ್ತಿ ಬರ್ತಿದೆ ನಿಮ್ ಕ್ಷೇತ್ರಕ್ಕೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಕೇಂದ್ರದ ಏನು ಬಂದ್ರೆ ರಾಜ್ಯ ಮುಖಾಂತರ ಬರ್ಬೋದು, ಕೇಂದ್ರ ಡೈರೆಕ್ಟ್ ಆಗಿ ಕೊಡಕ್ ಬರಲ್ಲ, ಅದೇನಿಲ್ಲ. ಓಕೆ. ಬಟ್ ಸಿಗ್ತಾ ಇದೆಯಾ ಅನುದಾನ ಬೇಕಿರುವಷ್ಟು ಪ್ರಮಾಣದಲ್ಲಿ? ಸಿಕ್ಕಿದ್ರೆ ಹ್ಯಾಪಿ ಅಲ್ವಾ, ಕೆಲಸ ಮಾಡ್ಬೋದು ಆಡ್ಕೊಂಡು. ಆಮೇಲೆ ದುಡ್ಡೇ ಕೊಡ್ತಾ ಇಲ್ಲ ಮನುಷ್ಯ. ಅಲ್ಲ ಸರ್, ಕ್ಷೇತ್ರದಲ್ಲಿ ಜನಕ್ಕೆ ಹೆಂಗೆ ಕನ್ವೆ ಮಾಡ್ತೀರಿ? ನಮಗ್ ಅನುದಾನ ಬರ್ತಿಲ್ಲ ಅನ್ನೋದನ್ನ ಹೇಗ್ ಕನ್ವೆ ಮಾಡ್ತೀರಿ? ಭಾಷೆದಲ್ಲಿ ಬೈತೀವಿ. ಕಚರಾ ಸರ್ಕಾರ ಸಿದ್ದರಾಮಯ್ಯ ಕಂಜೂಸ್ ಕಿರಾಕಿಂತ ಬೈತೀವಿ ಅಷ್ಟೇ. ಓಕೆ. ಬಟ್ ಅವ್ರ ಪಕ್ಷದ MLA-ಗಳೆಲ್ಲರೂ ಹೇಳ್ತಾರೆ ನಮಗ್ ಅನುದಾನಕ್ಕೆ ಸಮಸ್ಯೆನೇ ಇಲ್ಲ, ಎಲ್ಲ ಚೆನ್ನಾಗ್ ಬರ್ತಿದೆ ಅಂತಾರೆ. ಸುಳ್ಳು ಪಾಪ, ಅವ್ರಿಗೂ ಬಂದಿಲ್ಲ, ನಮಗೂ ಬಂದಿಲ್ಲ. ಓಕೆ. ಬಟ್ ಜನಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಸರ್, ಯಾಕೆಂದ್ರೆ ರಸ್ತೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಬರ್ತಿರ್ತಾರೆ ಪಾಪ. ಏನ್ ಮಾಡೋದು, ಎಷ್ಟಾಗತ್ತೆ ಅಷ್ಟು ಮಾಡ್ಕೊಡ್ಬೇಕು. ಸ್ವಲ್ಪ ಇವ್ಯಾವ ಗ್ಯಾರಂಟಿ ಇಲ್ಲಿದ್ರೆ ಸಫಿಷಿಯಂಟ್ ಅನುದಾನ ಬರೋದು ಮಾಡ್ಬೋದಿತ್ತು. ಅವಶ್ಯ ಎಷ್ಟು ಬರೋದು ಸರ್ ಯೂಶಲಿ ಅನುದಾನ? ಅನುದಾನ 100-150 ಕೋಟಿ ಬರೋದು. ಈಗಿಲ್ಲ, 25 ಕೋಟಿನೂ ಬಂದಿಲ್ಲ. ಏನ್ ಮಾಡೋದು 2 ವರ್ಷದಲ್ಲಿ? 2 ವರ್ಷ ಅಲ್ಲ, ಈಗ ಶಾಸನಸಭೆನೂ ಬೈತಿಲ್ಲ ಅನುದಾನ, ಡೆವಲಪ್ಮೆಂಟ್ ಬಿಗ್ ಝೀರೋ ಅಂತ ಬೈತಿಲ್ಲ. ಅಂದ್ರೆ ನೀವು JDS ಪಕ್ಷದವರು ಅನ್ನೋ ಕಾರಣಕ್ಕೆ ಕೊಡದೇ ಇರೋ ತರ ಆಟ ಆಡಿಸ್ತಿದಾರ ಅಥವಾ ಹೇಗೆ ಅಂತ? ಕಾಂಗ್ರೆಸ್ ಅವರು ಕೊಟ್ಟಿಲ್ಲ, ದುಡ್ಡಿಲ್ಲ ಈ ಸರ್ಕಾರ, ಎಲ್ಲ ಗ್ಯಾರಂಟಿ, ಎಲ್ಲ ಗ್ಯಾರಂಟಿ. ಮತ್ ನೀವ್ ಹೆಂಗ್ ಗ್ಯಾರಂಟಿ ಕೊಡ್ತೀರಿ ಜನಕ್ಕೆ? ಕೆಲಸದ ವಿಚಾರ ನಾವು ಬೈಯೋದಷ್ಟೇ, ಕೆಟ್ಟ ಸರ್ಕಾರ ಎಂದು ಕೊಡ್ತಾ ಇಲ್ಲ ಬೈಕಿಡ್ತೀನಿ. ಆದ್ರೆ ಅದ್ ನಿಮಗೆ ಎಫೆಕ್ಟ್ ಆಗುತ್ತಲ್ವಾ ಸರ್ ಇನ್ ಫ್ಯೂಚರ್? ನನ್ಗೆ ಯಾಕೆ ಎಫೆಕ್ಟ್ ಆಗಿದೆ? ಸರ್ಕಾರ ಕೊಡೋದು ಜನಕ್ಕೆ ಗೊತ್ತಿದೆ, ಜನ ಟಿವಿ ಪೇಪರ್ ಓದ್ತಾರೆ. ಈ ಸರ್ಕಾರ ಕೊಡಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಓಕೆ. ಯಾಕೆ ಅಂತಂದ್ರೆ ನಮ್ಮ ಜನಕ್ಕೆ ಹೇಗ್ ಕನ್ವೆ ಆಗುತ್ತೆ ಅಂತಂದ್ರೆ ಸರ್, ಶಾಸಕರು ಮಾಡಿಸಿದ್ರೆ ಶಾಸಕರು ಮಾಡಿದ್ರು, ಮಾಡಿಸಿಲ್ಲ ಅಂತಂದ್ರೆ ಶಾಸಕರು ಮಾಡಿಸಿಲ್ಲ ಅಷ್ಟೇ ಗೊತ್ತು. ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೋ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೋ, ಮತ್ತೊಂದೋ ಮಗ್ದೊಂದೋ ಗೊತ್ತಾಗಲ್ಲ ನಮ್ ಜನಕ್ಕೆ. 3 ಸಾರಿ MLA ಆಗಿ ಸಾಕಷ್ಟು ಕೆಲಸ ಮಾಡಿದೆ, ಜನಗಳ ನಂಬಿಕೆ ಇದೆ ನಾನು ಮಾಡ್ತೀನಿ. ದುರಂತ ಈ ಕೆಟ್ಟ ಸರ್ಕಾರದಲ್ಲಿ ಆಗ್ತಾ ಇಲ್ಲ, ಇಲ್ಲ ಮಾಡಿ
ಓಕೆ ಸರ್, ನಿಮ್ ಮಕ್ಳೇನಾದ್ರು ರಾಜಕೀಯಕ್ಕೆ ಬರ್ತಾರಾ? ನೆಕ್ಸ್ಟ್ ನಿಮ್ ಮಗ ಏನಾದ್ರು ಕಂಟೆಸ್ಟ್ ಮಾಡ್ತಾನ? ನನ್ನ ಮಕ್ಕಳಲ್ಲಿ ರಾಜೀವ್ ಅಂತ ದೊಡ್ಡ ಮಗ, ಅವ್ನು ಈ ಸರಿ ಟಿಕೆಟ್ ಕೊಡ್ಬೇಕು ಅಂತ ಕೊಡ್ಸ್ಬೇಕು ಅಂತಿದ್ದೆ. ಓಕೆ ದೇವೇಗೌಡರು ಕುಮಾರಣ್ಣ ಈ ಸರಿ ನಿಲ್ಲೇಬೇಕು ನೀನು ಹೇಳಿದ್ರೆ ನಾನು ಒಂದ್ಸರಿ ನಿಲ್ತೀನಿ. ನೆಕ್ಸ್ಟ್ ಅವ್ನು ಬರ್ತಾನೆ. ಅಂದ್ರೆ ರಾಜಕೀಯವಾಗಿ ಫುಲ್ ಪ್ರಿಪೇರ್ ಮಾಡಿದೀರ ಸರ್ ಅವ್ರನ್ನ? ಇವಾಗ ಅವರೇ ಆಗ್ತಾರೆ ಈಗ ಬುದ್ಧಿವಂತರು. ಓಕೆ, ಓಡಾಡ್ತಿದಾರ ಈಗ ಕ್ಷೇತ್ರದಲ್ಲೆಲ್ಲ? ಇವಾಗ ಸೊಸೈಟಿ ಅಧ್ಯಕ್ಷ ಆಗಿದ್ದಾರೆ ಬೈತೋಸಳಿ. ಆಮೇಲೆ ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಓಡಾಡ್ತಾರೆ ಕ್ಷೇತ್ರದಲ್ಲಿ. ಓಕೆ, ಅಂದ್ರೆ ಜನಸಂಪರ್ಕ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಓಡಾಡ್ತಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಕನ್ವೆ ಮಾಡಿದ್ರಾ ಈ ಸತಿ ಮಗನ್ಗೆ ಟಿಕೆಟ್ ಕೊಡಿ? ನಾನ್ ಮಾತಾಡಿದ್ದೆ ಹೋಗಿ, ಕುಮಾರಣ್ಣ ಒಪ್ಪಿಟ್ಟು ತಿರ್ಗಾ ಬಂದ್ ಕುಮಾರಣ್ಣ ಕರ್ಕೊಂಡು ದೇವರ ಬಯಸಿದ್ದವ್ರಿಗೆ ಈ ಸರಿ ನಿಂತ್ಕೊ ಅಂತ. ಏನ್ ಮಾಡೋದು? ಓಕೆ ಸರ್, ನನ್ಗೆ ಯಾವಾಗ್ಲೂ ಈ ಒಂದು ಪ್ರಶ್ನೆ ಇದೆ, ಲೈಕ್ 75 ವರ್ಷ ಆದ್ರೂ ಹುಮ್ಮಸ್ ಕಡಿಮೆ ಆಗಲ್ಲ ರಾಜಕಾರಣಿಗಳಿಗೆ, ಯಾಕೆ ಅಂತ? ಜವಾಬ್ದಾರಿ, ಓಟ್ ಕೊಟ್ಟವ್ರೆ, ಕೆಲಸ ನಿರ್ವಹಿಸ್ಬೇಕಲ್ಲ, ಹುಮ್ಮಸ್ ಇರ್ಲೇಬೇಕಲ್ಲ. ಅಧಿಕಾರದ ಆಸೆ ಇಲ್ವಾ ಸರ್ ನಿಜವಾಗ್ಲೂ ನಿಮಗೆ? ಅಧಿಕಾರ ಇದೇ ತರ ಸೇವೆ ಮಾಡಕ್ ಸಾಧ್ಯ? ಕರೆಕ್ಟ್, ಅಧಿಕಾರ ಇದೆ ಸೇವೆ ಮಾಡ್ತೀವಿ. ಸರ್, ಇಲ್ಲಿ ಮನೆಯಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅವೈಲಬಲ್ ಇರ್ತೀರಿ? ನನಗೆ ಹೆಚ್ಚು ಸಮಯ ಅಲ್ಲೇ ಇರ್ತೀನಿ. ಎಲ್ಲೂ ಪ್ರೋಗ್ರಾಮ್ ಇದ್ರೆ ಇಲ್ಲೇ ಇರ್ತೀನಿ. ಎಲ್ಲೂ ಓಕೆ, ರಾತ್ರಿ 10-10 ಬಂದ್ರೆ ಬೆಳಗ್ಗೆ 7 ಗಂಟೆಗೆ ಇಲ್ಲೇ ಇರ್ತೀನಿ. ಓಕೆ. ಆಮೇಲೆ ಸರ್ ಇನ್ನೊಂದು ಪ್ರಶ್ನೆ, ನಿಮಗೆ ಲಂಕೇಶ್ ಅವರೆಲ್ಲ ತುಂಬಾ ಆತ್ಮೀಯ ಸ್ನೇಹಿತರು, ಮತ್ತೆ ನಿಮ್ ಜೊತೆ ಇನ್ನು ಯಾರ್ದೆಲ್ಲ ಒಡನಾಟ ಇತ್ತು ಸರ್, ಹೇಗೆ ಅಂತ? ನನಗೆ ಲಂಕೇಶ್, ಒಡ್ಡರ್ ಸರ್, ರಘುರಾಮ್ ಶೆಟ್ರು ಅವರೆಲ್ಲ ಇದ್ರು ಒಳ್ಳೆ. ಓಕೆ, ಇನ್ನು ಉಳಿದವರು ಬೇರೆ ಯಾರಾದ್ರು ಸರ್ ರಾಜಕೀಯದಲ್ಲಿ ಇರುವಂತವ್ರು? ರಾಜಕೀಯದ ಬಹಳ ಜನ ಫ್ರೆಂಡ್ಸ್ ಇದಾರೆ, ರಾಜಕೀಯ ಕೊಡ್ತಾ ಇಲ್ಲ. ಎಲ್ಲಾ ಪಾಟೀಲ್ ಓಕೆ ಸರ್, ಮೀಡಿಯಾ ಮುಂದೆ ಬಾಯಿಗೆ ಬಂದಂಗೆಲ್ಲ ಬೈಯುವಂಥದ್ದು ಮತ್ತೆ ಅವ್ರ ಬಗ್ಗೆ ಆರೋಪಗಳು ಮಾಡುವಂಥದ್ದು ಒಂದು ಸೈಡ್ ಆದ್ರೂ, ಇನ್ನೊಂದ್ ಸೈಡ್ ಆ ಬಾಂಧವ್ಯನ ಹಾಗೆ ಉಳಿಸ್ಕೊಂಡಿರ್ತೀರಿ. ಸಹಜ ಅವೆಲ್ಲ ರಾಜಕಾರಣದಲ್ಲಿ. ನಾವಲ್ಲಿ ಹೌಸಲ್ಲಿ ಬಾಯಿಗೆ ಬಂದ ಬೈತೀವಿ, ಹೊರಗಡೆ ಚೆನ್ನಾಗಿರ್ತೀವಿ. ಏನು ಓಡಾಡಕ್ಕಾಯ್ತದ? ಬಟ್ ನನಗೆ ಪರ್ಸನಲಿ ಸರ್, ದೇವೇಗೌಡರ ರೀತಿಯಲ್ಲಿ, ದೇವರಾಜು ಅರಸು ಅವರ ರೀತಿಯಲ್ಲಿ ಹೋಮ್ ವರ್ಕ್ ಮಾಡುವಂತವ್ರು ತುಂಬಾ ಕಡಿಮೆ ಆಗ್ಬಿಟ್ರಲ್ಲ ಅಂತ ಬೇಸರ ಇದೆ. ಇಲ್ವೇ ಇಲ್ಲ, ಸದ್ಯಕ್ಕೆ ಯಾರು ಇಲ್ಲ. ಓಕೆ, ರಘುರಾಮ್ ಶೆಟ್ರು ಒಂದು 36 ಎಪಿಸೋಡ್ ಬರೆದ್ರು ಲಂಕೇಶ್ ಅಲ್ಲಿ. ಓಕೆ, ದೇವೇಗೌಡರ ವಿರೋಧ ಪಕ್ಷ ನಾಯಕರಾಗಿ ಕೆಲಸ ನಿರ್ವಹಿಸಿರ್ತಾರೆ. ಅದು ಇವತ್ತು ನಂಗೆ ನೆನಪಿದೆ ಪಾಪ. ಓಕೆ, ಅವ್ರಿಗೆ ಆರೋಗ್ಯ ಕೆಟ್ಟಲ್ಲಿ ನರಸಿಂಹ ಲಕ್ಷ್ಮೀ ನರಸಿಂಹ ಅಡ್ಮಿಟ್ ಆದಾಗ ನಾನು ಹೋಗಿದ್ದೆ, ನನ್ನ ಕೈಲ ಸಹಾಯನೂ ಮಾಡಿ ಬಂದಿದ್ದೆ. ಅವನ ಅಧ್ಯಕ್ಷ ಇದ್ದೆ. ಓಕೆ, ಸತ್ತೋದ್ರು ಸರ್. ನನಗೆ ಮಗನು ಸತ್ತೋದ್ರಲ್ಲ, IPS. ಸರ್, ನನಗೆ ಒಬ್ರು ಹೇಳ್ತಿದ್ರು, ಕಾರ್ಪೊರೇಟರ್ ಒಬ್ಬ ಮಾಜಿ ಆದ್ರೂ ಮಾಜಿ ಕಾರ್ಪೊರೇಟರ್ ಅಂತ ಗಾಡಿ ಮೇಲೆ ಹಾಕಿಸ್ಕೊತಾನೆ, ನಮ್ಮ MLA ಅವರು MLA ಅನ್ನೋದನ್ನ ಬೋರ್ಡ್ ಹಾಕಿಸ್ಕೊಳ್ಳಲ್ಲ ಗಾಡಿ ಮೇಲೆ ಅಂತ. ಯಾಕೆ ಸರ್? ಅವಶ್ಯ ಪಾಸ್ ಇರ್ತದೆ, ಸಾಕು. ಪಾಸ್ ಕೊಟ್ಟವ್ರಲ್ಲ, ಸಾಕಲ್ಲ, ಇನ್ನೇನ್ ಬೇಕಾದ್ರೆ. MLA ಬೋರ್ಡ್ ಯಾಕೆ ಹಾಕಬೇಕು? ಟೆಲ್ಮಿ, ಯಾತಕ್ಕೆ ಬೇಕದು? ನೀವ್ ಅಧಿಕಾರದಲ್ಲಿದ್ದೀರಿ, ಅದಕ್ಕೆ ಹಾಕಬೇಕು ಅಂತ. ಅದಕ್ಕೆ ಒಂದು ಪಾಸ್ ಕೊಟ್ಟವ್ರು ಇಟ್ಕೊಳ್ಳೋದು. ಸರ್ಕಾರ ಒಂದು ಪಾಸ್ ಕೊಟ್ಟಿಲ್ವಾ? ಸಾಕಲ್ಲ. ಅಲ್ಲ ಸರ್, ಎಕ್ಸ್ ಕಾರ್ಪೊರೇಟರ್ ಅಂತ ತುಂಬಾ ದೊಡ್ಡದಾಗಿ ಗ್ರೀನ್ ಕಲರ್ ಅಲ್ಲಿ ಬರ್ಸಿರ್ತಾರೆ ಸರ್. ಬೇರೆಯವ್ರಿಗೆ ನಾನೇ ಕಂಪೇರ್ ಮಾಡ್ಕೋಬೇಕು. ನಾನು ಮಾಡ್ತೀನಿ, ನಾನು ಯಾಕೆ ಅಷ್ಟೊಂದು ಸಿಂಪ್ಲಿಸಿಟಿ ಅಂತ? ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? 20 ವರ್ಷ ದಿವಸ ಗೌರವದಿಂದ ಸಾಯ್ಬೇಕಲ್ಲ. ಕರೆಕ್ಟ್. ಅದ್ಯಾಕೆ ಆಡಂಬರ ಎಲ್ಲ, ಯಾಕೆ ಸಿಂಪಲ್ ಆಗಿರ್ಬೇಕು ಮನುಷ್ಯ. ಬಟ್ ಸಿಂಪಲ್ ಆಗಿದ್ರೆ ಜನ ಒಪ್ಕೊಳ್ಳಲ್ಲ ಅಂತಾರಲ್ಲ ಸರ್? ನಮ್ಮಲ್ಲಿ ಚೆನ್ನಾಗಿ ಒಪ್ಕೋತಾನೆ ಇಷ್ಟಪಡೋದು ನಮ್ಮ ತಾಲೂಕಲ್ಲಿ. ಹೌದಾ? ಸಿಂಪಲ್ ಆಗಿದ್ದು ಬೋಲ ಬಾರ ಅಂತ ಬೈದಾಡ್ಕೊಂಡಿದ್ರೆ ಖುಷಿ ಪಡೋದು ನಮ್ಮನೆ. ಕರೆಕ್ಟ್ ಸರ್. ನಾನ್ ಕುಣಗಲ್ MLA ಅವ್ರಿಗೆ ಹೇಳ್ತಿದ್ದೆ, ಸರ್ ನೀವು ರಾಕೆಟ್ ಸೈನ್ಸ್ ಓದಿದ್ರೆ ಅವರು ಡಾಕ್ಟರು, ಹೆಂಗೆ ಬೇರಿತೀರಿ ಆ ಜನರ ಜೊತೆ ಅಂತ ಕೇಳ್ತಿದ್ದೆ ನಾನು ಅವ್ರಿಗೆ. ಇಲ್ಲಿನ ಜನಕ್ಕೆ ಯಾವ ತರದ ಭಾಷೆ ಇಷ್ಟ ಆಗ್ತದೆ ಅಂತ? ನಮ್ಮಲ್ಲಿ ಸಾರ್ ಪಾರ್ ಅಂದ್ರೆ ಒಪ್ಪಲ್ಲ. ಬಾರೋ ಹೋಗು ಅಂತ ಕರಿಬೇಕು, ಹೆಸರು ಕರಿಬೇಕು. ತುಂಬಾ ಹತ್ತಿರದಲ್ಲಿದ್ದ ಹೆಗಲ್ ಮೇಲೆ ಕೈಯಾಗಿ ಬಾರೋದು ಬರ್ತಾರೆ. ಬನ್ನಿ ಸಾರ್, ಹೋಗಿ ಸಾರ್ ಅಂತ ಅವೆಲ್ಲ ನಡೆಯಲ್ಲ ನಮ್ಮಲ್ಲಿ. ಓಕೆ, ಬಟ್ ಈ ಸಾಮಾನ್ಯ ಜನರಿಗೆ ಓಕೆ ಸರ್, ಅಧಿಕಾರಿಗಳಿಗೆ ಹೋಗಲೇ ಬರಲೇ ಅಂತ ಮಾತಾಡಿದ್ರೆ ಅಧಿಕಾರಿಗಳು ಮಾತಾಡಲ್ಲ, ಅವ್ರು ಗೌರವ ಮಾತಾಡ್ತೀವಿ. ಅಧಿಕಾರಿಗಳು ಅವ್ರ ಕೆಲಸ ಬಾರಪ್ಪ ಮಾಡು ಅಂತಾನೆ ಹೇಳ್ತಾರೆ. ಹಂಗೆಲ್ಲ ಲಘುವಾಗಿ ನಾನು ಯಾವ ಅಧಿಕಾರಿಗಳು ಬೈಯಲ್ಲ. ಬಟ್ JDS ಅಲ್ಲಿ
ಮಾತಾಡ್ತಾರೆ, ತುಂಬಾ ಚುರುಕಾಗಿ ಮಾತಾಡ್ತಾರೆ. ಅಂದ್ರೆ ಅಪೋಸಿಟ್ ಅಲ್ಲಿರುವಂತ ಲೀಡರ್ ಗಳಿಗೆ ಟಚ್ ಆಗುವ ರೀತಿಯಲ್ಲಿ ಮಾತಾಡೋರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಎಂ ಟಿ ಕೃಷ್ಣಪ್ಪ ಅವರು 3ನೇ ಸ್ಥಾನದಲ್ಲಿ ಇರ್ತಾರೆ. ಅಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದೀವಲ್ಲ, ಸ್ವಲ್ಪ ಪಾದ್ಕೊಂಡು ಹೋಯ್ತೀವಿ, ಕೌಸಲ್ ಮಾತಾಡ್ತೀವಿ. ಅಲ್ಲಿ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ನಮ್ ಜವಾಬ್ದಾರಿ ಅಲ್ಲ. ಇನ್ನೇ ಪಾರ್ಲಿಮೆಂಟರಿ ಸ್ಟೈಲ್ ಮಾತಾಡ್ತೀವಿ. ಸರ್, ಈ ಕೊಬ್ಬರಿ ಬೆಳೆಗಾರರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂದ್ರೆ ಈ ಭಾಗದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೊಬ್ಬರಿಯನ್ನು ಬೆಳೀತಾರೆ. ಮೇಜರ್ ಪ್ರಾಡಕ್ಟ್ ಹೇಳ್ತಾರೆ ಕೊಬ್ಬರಿ, ಅಡಿಕೆ. ಕೊಬ್ಬರಿ ಮತ್ತು ಅಡಿಕೆ. ಯಾವಾಗ್ಲೂ ನಾವು ಚಾನೆಲ್ಗಳಲ್ಲಿ ಸುದ್ದಿ ಮಾಡೋದು ಕೊಬ್ಬರಿ ಬೆಳೆ ವಿಚಾರದಲ್ಲಿ, ಅಡಿಕೆ ಬೆಳೆ ವಿಚಾರದಲ್ಲಿ ಬೆಂಬಲ ಬೆಲೆ ಸಿಗ್ತಿಲ್ಲ. ಒಂದು ಕಾಲಕ್ಕಿತ್ತು, ಈಗ ಒಳ್ಳೆ ರೇಟ್, ಈಗ ಒಳ್ಳೆ ರೇಟ್ 18,700 ರೂಪಾಯಿ ಇದೆ. ಒಳ್ಳೆ ರೇಟ್. ಓಕೆ ಸರ್, ನಿಮ್ಮ ಇಡೀ ಟರ್ಮ್ ನಲ್ಲಿ ನೀವು 4 ಬಾರಿ MLA ಆಗಿದ್ದೀರಿ. ಎಷ್ಟು ಅನುದಾನವನ್ನ ತುರುವೇಕೆರೆಗೆ ತಂದಿದ್ದೀರಿ? ಎಷ್ಟು ಕೆಲಸ ಮಾಡಿದ್ದೀರಿ? ಮ್ಯಾಕ್ಸಿಮಮ್ ತಂದಿದ್ದೀನಿ ನಾನು. ಇಲ್ಲಿ IB ಹಿಡಿದು ಆಮೇಲೆ ಮುನ್ಸಿಪಲ್ ಆಫೀಸು, ಬಸ್ ಸ್ಟ್ಯಾಂಡ್, ಕಾಲೇಜ್ ಬಿಲ್ಡಿಂಗ್ಸ್, 10 ಹೈಸ್ಕೂಲ್ ಕೊಟ್ಟಿದ್ದೀವಿ, 2 PU ಕಾಲೇಜ್ ಕೊಟ್ಟಿದ್ದೀವಿ. ಬಹಳಷ್ಟು ಕೆಲ್ಸಗಳು ಆಗಿವೆ. ಆಮೇಲೆ ಮಲ್ಲಘಟ್ಟ ಕೆರೆ 14 ಕೋಟಿ ಕೊಟ್ಟು ರಿನೋವೇಟ್ ಮಾಡಿಸಿದೀವಿ. ಚೆನ್ನಾಗಿದ್ದಾವೆಲ್ಲ. ಇನ್ನು ಉಳಿದ 3 ವರ್ಷಗಳಿಗೆ ಏನಾದ್ರೂ ಯೋಜನೆಗಳಿದೆಯಾ ಸರ್? ಪರ್ಟಿಕ್ಯುಲರ್ ಹೇಳಿದ್ದಲ್ಲ, ದಬ್ಬೆಘಟ್ಟ ಹೋಬಳಿಗೆ 36 ಕೆರೆ ತುಂಬಿಸುವಂತ ಕಾರ್ಯ ಇದೆ. ಇದೆಲ್ಲ ಜಾಕವೆಲ್ ಆಗಿದೆ. ಪೈಪ್ ಲೈನ್ ಮಾಡ್ಕೊಡ್ಬೇಕು. ಒಂದು ಲಾ ಕಾಲೇಜು, ಒಂದು CSPD ಪಾಲಿಟೆಕ್ನಿಕ್ ಕಾಲೇಜು, ಇನ್ನೊಂದು IIT ಕಾಲೇಜ್ ಅದು ತರಬೇಕು. 3 ಡಿಮ್ಯಾಂಡ್ ಇದೆ. ಅವರೇ ನಾನು ಮುಖ್ಯಮಂತ್ರಿ ಕೇಳಿದಾಗ ಬೆಳಗಾವಿನಲ್ಲಿ, ಅವೆಲ್ಲ ಕೊಡ್ತೀನಿ ಬಾ ಕಾಂಗ್ರೆಸ್ ಅಂತ ಕರೆದ್ರು. ನಾನ್ ಬರಲ್ಲ ಅಂತ ಹೇಳಿ. ಬಟ್ ದೇವೇಗೌಡರ ಫ್ಯಾಮಿಲಿ ಮಾಡಿರುವಂತಹ ಉಪಕಾರವನ್ನ ನೆನಪಿಟ್ಕೊಂಡು ಅವರ ಜೊತೆನೆ ಉಳ್ಕೊಳ್ತೀವಿ ಅನ್ನುವಂಥವ್ರು ತುಂಬಾ ಕಡಿಮೆ ಸರ್. ನಾನು ಉಳ್ಕತ್ತೀನಪ್ಪ, ನಾನೇ ಚೇಂಜ್ ಆಗಲ್ಲ. ಏನಕ್ಕೆ ಅಷ್ಟೊಂದು ಅಭಿಮಾನ ಅಂತ? ಅಯ್ಯ, ನೋಡ್ರಿ, ನಮ್ ಪಾರ್ಟಿಲಿ MLA ಆಗಿದ್ದೀನಿ ಅವ್ರ ಆಶೀರ್ವಾದದಲ್ಲಿ. ಅವ್ರಿಗೆ ಯಾಕೆ ಮೋಸ ಮಾಡ್ಬೇಕು? ನಾನು ಮೋಸ ಮಾಡಕ್ ಹೋಗಲ್ಲ. ಸರ್, ನೀವು ಇಂಡಿಪೆಂಡೆಂಟ್ ಆಗು MLA ಆಗಿದ್ದೀರಿ. ನಿಮ್ದೇ ಆದಂತಹ ಓನ್ ವರ್ಚಸ್ ಇದೆ. 7,000 ವೋಟ್ ಇದ್ದಂತದ್ದನ್ನ 75,000 ತಂದು JDS ನಿಲ್ಸಿದೀರಿ. ಅದ್ ಯಾವುದೇ ಇದ್ರು ಒಂದ್ ಪಾರ್ಟಿ ಬೇಸಿಕ್. ದೇವೇಗೌಡರು ಕಷ್ಟಪಟ್ಟು ಪಾರ್ಟಿ ಕಟ್ಟಿದ್ರು. ಪಾರ್ಟಿನ ಉಳಿಸ್ಕೋಬೇಕು. ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಆಗ್ಬೇಕಾದ್ರೆ ಉಳಿಬೇಕು ಪಾರ್ಟಿ. ನಾವು ಇಲ್ಲೇ ಇರ್ತೀವಿ. ಓಕೆ, ಬಟ್ ಒಂದ್ ಕಡೆ ಪಕ್ಷ ಸಂಘಟನೆ ಇನ್ನೂ ಸ್ಟ್ರಾಂಗ್ ಆಗಿ ಆಗ್ಬೇಕು ಅನ್ನುವಂಥದ್ದಿದೆ. ಅದು ನಮ್ಮ ರಾಜ್ಯ ಮಟ್ಟದ ನಾಯಕರು, ನಮ್ಮಲ್ಲಿ ನಾವು ಮಾಡ್ಕೊತೀವಿ. ಮಿಕ್ಕಿದ ರಾಜ್ಯ ಮಟ್ಟದ ನಾಯಕರು ಮಾಡ್ಬೇಕು. ಓಕೆ, ನಿಮ್ಗ ನೋವಿದೆಯಾ ಸರ್? 56 ಸ್ಥಾನಗಳನ್ನು ಪಡಿತಾ ಇದ್ದಂತ ಪಾರ್ಟಿ ಇವತ್ತು 18ಕ್ಕೆ ಬಂದು ಇಳಿದ್ ಬಿಟ್ಟಿದೆ. ಏನ್ ಕಾರಣ ಇದಕ್ಕೆ? ಆಡದಲ್ಲಿ ಈಗ SM ಕೃಷ್ಣ ಅವರು 127 ಸೀಟ್ ಇದ್ದು, 45 ಬದಲು. ವೀರಪ್ಪ ಮೊಯ್ಲಿ 120 ಇದ್ದಿದ್ದು 37 ಬದಲು. ಇವರು 125 ಇದ್ದಿದ್ದರ 65,000 ಬದಲು. ರಾಜಕಾರಣ ಹಿಂಗ ಆಗ್ತದೆ, ಏನ್ ಮಾಡ್ತಾರೆ? ಕರೆಕ್ಟ್, ಏರಿಳಿತ ಸಹಜ, ಬಟ್ ಬಂದೇ ಬರುತ್ತೆ. ಪ್ರಾದೇಶಿಕ ಪಕ್ಷ ಮತ್ತೆ ಮುನ್ನೆಲೆ 100%. ನೋಡಿ, ನಾವು NDA ಒಂದಾಗಿ ಮಾಡಿದ್ರೆ JDS ಗೆ ಮೋರ್ ದನ್ 60-70 ಸೀಟ್. ಓಕೆ, ಯಾವ ಭಾಗದಲ್ಲಿ ಜಾಸ್ತಿ ಬರ್ತದೆ ಸರ್? ನಮ್ ಸೌತ್ ಅಲ್ಲೇ ಜಾಸ್ತಿ ಇದೆ. ನಾರ್ತ್ ಅಲ್ಲಿ ನಮ್ದು ಏನ್ ನಡೆಯುತ್ತೆ? ಸೌತ್ ಅಲ್ಲಿ ಜಾಸ್ತಿ. ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಹೀಗೆ ನಡೀತದೆ. ಓಕೆ ಸರ್, ತುಂಬಾ ಜನ ಹೇಳೋದು, ಇನ್ಫ್ಯಾಕ್ಟ್ ನನಗೆ ಈ ಹಿಂದೆ ಇದ್ದಂತಹ MP ಅವರು ಹೇಳ್ತಾ ಇದ್ರು, ದೇವೇಗೌಡರು ನಾವು ತುಮಕೂರ್ಗೆ ಏನೇ ತರಕ್ ಪ್ರಯತ್ನ ಮಾಡಿದ್ರು ಕೊಕ್ಕೆ ಹಾಕಿ ಹಾಸನಕ್ಕೆ ತಗೊಂಡು ಹೋಗ್ಬಿಡ್ತಿದ್ರು ಅಂತ. ದೇವೇಗೌಡರು ನೀರ್ ಕೊಟ್ಟದ ಪುಣ್ಯಾತ್ಮ ಅವರೇ ಅಲ್ವೇನ್ರಿ? ಸುಳ್ಳು ಹೇಳ್ಕೊಂಡು ಯಾಕೆ ಮಾಡ್ತಾರೆ? ಓಕೆ, ಏನೇನ್ ಕೊಟ್ಟಿದ್ದಾರೆ ಸರ್ ತುಮಕೂರಿಗೆ ದೇವೇಗೌಡರು? ತುಮಕೂರು ಏನ್ ಕೊಟ್ಟಿದ್ದಾರೆ? ಹೇಮಾವತಿ ನೀರ್ ಕೊಟ್ಟಿದ್ದಾರೆ. ಇನ್ನೇನ್ ಕೊಡಕ್ ಸಾಧ್ಯ? ಅವರು ಇದ್ದಿದ್ದ 10 ತಿಂಗಳ ಕೇಂದ್ರದಲ್ಲಿ 20 ತಿಂಗಳ ಇಲ್ಲಿ ಅಷ್ಟೇ. ವಿದೇಶ ಸರ್ಕಾರ ಅಧಿಕಾರ ಮಾಡೋರು ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಾರೆ. ಓಕೆ, ಬಟ್ ಇದ್ದಷ್ಟು ದಿನ ತುಮಕೂರು ಕೆಲಸ ಮಾಡಿದ್ದಾರೆ. ದೇವೇಗೌಡರು ಮಾಡ್ತಾರೆ.
ವೀಕ್ಷಕರೇ, ನಾವೀಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರವನ್ನ ಕವರ್ ಮಾಡ್ತಾ ಇದ್ದೀವಿ. ಎಂ.ಟಿ. ಕೃಷ್ಣಪ್ಪ ಅವರ ಮನೆಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಈಗ ಕ್ಷೇತ್ರದ ಜನರ ಭೇಟಿ ಮತ್ತು ಐಬಿಗೂ ಕೂಡ ಹೋಗ್ತಾರೆ. ಐಬಿಯಲ್ಲಿ ಅಲ್ಲಿರುವಂತಹ ಜನರನ್ನ ಅಟೆಂಡ್ ಮಾಡ್ತಾರೆ. ಮುಂಜಾನೆ ಕಾರ್ಯಕ್ರಮಗಳೆಲ್ಲವೂ ಕೂಡ ಇದೆ. ಸೊ ಮೊದಲಿಗೆ ಐಬಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಈಗ ಬನ್ನಿ, ಐಬಿಯಲ್ಲಿ ಎಂ.ಟಿ. ಕೃಷ್ಣಪ್ಪ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ವೆಲ್ ಸರ್, ಎಂ.ಟಿ. ಕೃಷ್ಣಪ್ಪ ಅಂದ ತಕ್ಷಣ ಹಚ್ಚ ಹಸಿರ ವಾತಾವರಣ ನನಗಂತೂ ಈ ಕ್ಷಣಕ್ಕೆ ನೆನಪಾಗ್ತಾ ಇದೆ. ನೀರ್ ತರುವಂತಹ ಕೆಲಸ ದೇವೇಗೌಡ್ರೆ ಮಾಡಿದ್ ನಿಜಾನಾ ಅಂತ? ಸತ್ಯ ಸತ್ಯ ಸತ್ಯ. ಇಲ್ಲಿಗೆ ಏನಾಗಿತ್ತು ಅಂದ್ರೆ, ಬಾಗೂರಿನಲ್ಲಿ ದೇವೇಗೌಡರು ವಿರೋಧ ಪಕ್ಷದಲ್ಲಿ ಇದ್ರು ಅವತ್ತ. ಅವರೇನು ಆಡಳಿತ ಪಕ್ಷ ಇರ್ಲಿಲ್ಲ. ಅವಾಗ ಏನಿದ್ರು, ದೇವರಾಜ ಅರಸು ಮುಖ್ಯಮಂತ್ರಿ, ನಮ್ ಬಸವಯ್ಯನವರು ಅಂತ ಮಿನಿಸ್ಟರ್ ಇದ್ರು. ಅವರು ನಮ್ ಜಿಲ್ಲೆ ಇನ್ಚಾರ್ಜ್ ಇದ್ರು. ಅವ್ರ ಹತ್ರ ಹೋಗಿ ಧರಣಿ ಮಾಡಿ ಬಾಗೂರ್ ಟಾಂಗ್ಲೆಲ್ಲ ಮಾಡಿಸಿ ನಮ್ ತುಮಕೂರಿಗೆ ನೀರ್ ತಂದವರು ಶ್ರೀಮಂತ್ ದೇವೇಗೌಡರು. ಅದು ಜನ ಮಾಡ್ತಾವ್ರೆ, ಏನ್ ಮಾಡೋದು, ಹಿಸ್ಟ್ರಿ ಇತಿಹಾಸ ಓದ್ಬೇಕಲ್ಲ. ದೇವೇಗೌಡರು ತಂದ್ಕೊಂಡು ಅವರಿಂದ ಇವತ್ತು ನಮ್ ಜಿಲ್ಲೆಗೆ ನೀರು ಬಂದಿದೆ. ಬಟ್ ಈ ಕ್ರೆಡಿಟ್ ವಾರ್ ಅಲ್ಲಿ ನಾನ್ ತಂದೆ ಅಂತ ಹೇಳ್ಕೊಳ್ಳೋರು ತುಂಬಾ ಜನ, ಸ್ಪೆಷಲಿ ಕಾಂಗ್ರೆಸ್ ನಲ್ಲಿರುವಂತಹ ಲೀಡರ್ಗಳು ನಾನು ಭಾಗೀರಥ ಅಂತೆಲ್ಲ ಹೇಳ್ತಿರ್ತಾರಲ್ಲ ಸರ್, ಅದು ಸತ್ಯ ಅಂತ? ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಲ್ಲ ಆ ತರದ್ದು. ಯಾವ ಹೋರಾಟ ಮಾಡೋರು ಕಾಂಗ್ರೆಸ್ ನಲ್ಲಿ? ಹೋರಾಟ ಯಾರು ಮಾಡಿದ್ದಾರೆ ಇವತ್ತು? ಒಂದ್ ಹೇಳ್ತೀನಿ ಕೇಳಿ, ಮೇಕೆದಾಟಿಗೆ ಇಡೀ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ರು. ಅದರಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾಗವಹಿಸಿದ್ರು. ಆಯ್ತಾ? ಅದು ಏನು ವೈಭವ ಪೂರಿತ ಯಾವುದೇ ಇದಿತ್ತಲ್ಲ, ನಮ್ಮ ಮೈಸೂರಿನ ದಸರಾ ಮಾಡ್ತೀವಲ್ಲ, ಅದನ್ನ ನಾಚಿಸುವಂತ ಜನಸೇನೆ ಮಾಡಿದ್ರು. ಆಯ್ತಲ್ಲ? ಅದರ ಆಧಾರದ ಮಂಡ್ಯದಲ್ಲಿ 7ಕ್ಕೆ 6 ಜನ ಗೆಲ್ಸ್ಕೊಟ್ರು ಕಾಂಗ್ರೆಸ್ನವರು. ಏನಾಗಿದೆ, ಈಗ 2 ವರ್ಷ ಆಗಿದೆ. ಸುಳ್ಳು ಹೇಳ್ತಾರೆ. ಯಾವುದೇ ಸರ್ಕಾರ ಸ್ಟೇ ಕೊಟ್ಟಿಲ್ಲ, ಯಾವ್ದು ಸ್ಟೇ ಕೊಟ್ಟಿಲ್ಲ. ಆಮೇಲೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ ಇಂಟರ್ವ್ಯೂನ್ಸ್ ಆಗಿಲ್ಲ. ನಮಗೆ ಮುಕ್ತ ಇದೆ. 1921ರಲ್ಲಿ 1924 ಐ ಥಿಂಕ್ 24ರಲ್ಲಿ ಅಂದಿನ ಬ್ರಿಟಿಷ್ ಗವರ್ಮೆಂಟ್ ಅಂದಿನ ಮಹಾರಾಜರಿಗೆ ವಯಸ್ಸಾಗಿ ಇದ್ರಲ್ಲ, ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಶುರು ಮಾಡ್ಕೋಬಹುದು, ಹೈಡ್ರಾಲಿಕ್ ಎಲ್ಲ ಮಾಡ್ಕೊಳ್ಳಿ, ಕರೆಂಟ್ ಮಾಡ್ಕೊಳ್ಳಿ, ನೀರ್ ಬರ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಫ್ ನೆಸೆಸಿಟಿ ಏನಾದ್ರು ಕರೆಂಟ್ ಬೇಕಿದ್ರೆ ತಮಿಳ್ನಾಡಿಗೆ ಕೊಡಿ ಅಂತ ಹೇಳಿದ್ದಾರೆ. ನೀರ್ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೆಯೋ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ, ಎಲ್ಲರೂ ನೀರನ್ನ ಸ್ಟೋರ್ ಮಾಡ್ಬೇಕು. ತಮಿಳ್ನಾಡು ಲಾಯರ್ ಹೇಳ್ತಾರೆ, ನೀವು ಮಾಡ್ಕೊಳ್ಳಿ, ಎಲ್ಲಾರು ಸ್ಟೋರ್ ಮಾಡ್ಕೊಳ್ಳಿ, ಯಾವಾಗ ಕಿತ್ತಾಡ್ತಿಲ್ಲ ಇನ್ ಬಿಟ್ವೀನ್ ಕರ್ನಾಟಕ ಅಂಡ್ ತಮಿಳ್ನಾಡು ಅವಶ್ಯ ಅಲ್ಲ, ಸ್ಟೋರ್ ಮಾಡಿ ಅಂತ. ಅವ್ರೇನ್ ಹೇಳ್ತಾರೆ ತಮಿಳ್ನಾಡವರು, ಮುಂಗಾರು ಮಳೆ ಮಾತ್ರ ಹಂಗಾಡ್ತಾರೆ, ಹಿಂಗಾದ್ರೆ ಬೇಜಾರು ಮಡುತ್ತದೆ, ಅದನ್ನೆಲ್ಲ ಸ್ಟೋರ್ ಮಾಡೋ ತಾಕತ್ ಅವ್ರಿಗಿಲ್ಲ. ಅನ್ನಸರಿ ನಮಗೆ ಹರಾಜ್ ಮಾಡುವಂತ ಒಂದು ಕುತಂತ್ರ ಹೊರತು ಅದರಿಂದ ನಮ್ಗೇನು ಮುಂಗಾರಿನಲ್ಲಿ ನೀರ್ ಮುಟ್ಟಿದಲ್ಲ ಸ್ಟೋರ್ ಮಾಡ್ಗಳಿಂದ ಜಡ್ಜ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್. ಅವ್ರು ಹೇಳ್ತಾನೆ, ಲಾಯರ್, ಸೀನಿಯರ್ ಲಾಯರ್ ಫ್ರಮ್ ಮಡ್ರಾಸ್, ಅವನೇನ್ ಹೇಳ್ತಾನೆ, ನಮ್ಮ ಹತ್ರ ಜಾಗ ಇಲ್ಲ, ನಾವು ಡ್ಯಾಮ್ ಮಾಡಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇಂಡೈರೆಕ್ಟ್ಲಿ ನಾವು ಮಾಡ್ಕೊಳಕ್ ಫ್ರೀ ಅಲ್ವಾ, ಫ್ರೀ. ಆದ್ರೆ ನಮ್ಮ ಸರ್ಕಾರ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಆ ಜಡ್ಜ್ಮೆಂಟ್ ಯಾವನೋ ಓದಿಲ್ಲ. ಜಡ್ಜ್ಮೆಂಟ್ ಓದಿದ್ರೆ ಜಡ್ಜ್ಮೆಂಟ್ ಇನ್ ಫೇವರ್ ಆಫ್ ಕರ್ನಾಟಕ. ಅದನ್ನ ಇವತ್ತು ಸಹ ಒಂದು ಮೇಕೆದಾಟು ಯೋಜನೆ ಮಾಡಿದ್ರೆ ಬಹುಶಃ ಕರ್ನಾಟಕಕ್ಕೆ 70ರಿಂದ 80 TMC ನೀರು ಬರ್ತದೆ. ಇದೇನ್ ಎತ್ತಿನೊಳೆ ಅಂತ ಓಡಾಡ್ತಾರಲ್ಲ 6 TMCಗೆ 75-80 TMC ನೀವು ಇಡೀ ಕೋಲಾರಕ್ಕೆ, ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ, ಹೊಸಕೋಟೆಗೆ, ಈ ಭಾಗಕ್ಕೆಲ್ಲ ನೀರು ಕೊಡ್ಬೋದು. ಕುಡಿಯೋ ನೀರಿಗೆ ಇವತ್ತೇನಾದ್ರು ಎತ್ತಿನೊಳೆ ಇತ್ತಂದ್ರೆ ಮೇಕೆದಾಟನ 20 TMC ನೀರನ್ನ ಬೆಂಗಳೂರು ಸಿಟಿ ಕೊಡ್ಬೋದು. ಸಾಕಷ್ಟಿದೆ. ಆದ್ರೆ ಇಲ್ಲಿ ನಮ್ಮ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಈ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಾಗ ಆಟ ಆಡಿ ಅದೇನು ಉಪಯೋಗ ಇಲ್ಲ, ಮರ್ತು ಬಿಟ್ಟಿದ್ದಾರೆ. ಫೈಟ್ ಫಾರ್ ದಟ್. ಗ್ಯಾರಂಟಿ ಕೊಟ್ಟಿರೋದಕ್ಕೆ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಹೆಣ್ಮಕ್ಳು ಖುಷಿಯಾಗಿದ್ದಾರೆ, ಓಡಾಡ್ತಿದ್ದಾರೆ, ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಗ್ಯಾರಂಟಿ 2 ವರ್ಷ ಆಗೋಯ್ತು, ತುಂಬಾ ಜನಕ್ಕೆ ಅಕೌಂಟ್ ದುಡ್ಡೇ ಬಂದಿಲ್ಲ ಅಂತೆ. ನೋಡಿ, ಗ್ಯಾರಂಟಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ,
ದೊಡ್ಡ ದೊಡ್ಡ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮ್ ಸರ್ಕಾರ ನಾವು ಮಾಡಿದ್ವಿ. ಏನ್ ಅವ್ರ ಅಪ್ಪ ಮಲ್ಲಿದ್ರೆ ಯಾರ ಅಪ್ಪ ಮಲ್ಲಿದ್ರಿ? ಅದು ಕಾಂಗ್ರೆಸ್ ಫಂಡ್, ಅದು ಇವ್ರ ಜನ ಟ್ಯಾಕ್ಸ್ ಫಂಡ್. ಅದು ಅವ್ರ ಯಾಕೆ ಕ್ರೆಡಿಟ್ ತಗೋಬೇಕು? The entire credit should go to taxpayer, not this government or Congress government or headed by Siddaramaiah. What they are concerned? ಯಾರು ಅವರು? ಮೊನ್ನೆ ಹೇಳ್ತಾರೆ ದೊಡ್ಡ ಮನುಷ್ಯ ಮೈಸೂರಿನ ಸಿದ್ದರಾಮಯ್ಯ, ಏನು ಈ ಸಿಂಧೂರ ವಾರ ಆಗಿದ್ದು ಯಾವುದೇ ಪಾರ್ಟಿಗೆ ಕ್ರೆಡಿಟ್ ತೊಗೊಳೋದಲ್ಲ, ಯಾವುದೇ ಸರ್ಕಾರ ತೊಗೊಳೋದಲ್ಲ ಅಂತ ಹೇಳ್ತಾರೆ ಮೈಸೂರಿನಲ್ಲಿ. ಇಸ್ ಎ ಸೀನಿಯರ್ ಮ್ಯಾನ್, 78 ವರ್ಷ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ ಹೇಳೋ ಮಾತ. ಸಿ, ಯಾವ ಸರ್ಕಾರ ಡಿಸಿಷನ್ ತಗೊಳ್ಳೋದು ವಾರ್ ಮಾಡ್ಲಿಕ್ಕೆ? ಕೇಂದ್ರ ಸರ್ಕಾರ. ಈ ಡಿಫೆನ್ಸ್ ಅಲ್ಲಿ ಯಾರ ಅಂಡರ್ ಕೆಲಸ ಇದೆ? ಕೇಂದ್ರ ಸರ್ಕಾರ. ಪ್ರಧಾನ ಮಂತ್ರಿ ಪ್ಲಸ್ ಮುಖ್ಯಮಂತ್ರಿ ಆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರು ಇನ್ಸ್ಟ್ರಕ್ಟ್ ಮೂರು ಡಿಫೆನ್ಸ್ ಗೆ ಡೈರೆಕ್ಷನ್ ಕೊಟ್ರೆ ವಾರ್ ಶುರು ಆಗ್ತದೆ. ಬಟ್ ನಾವು ವಿಲ್ ಅಪ್ರಿಶಿಯೇಟ್ ದಿ ಸ್ಪಿರಿಟ್ ಆಫ್ ಅವರ್ ಮಿಲಿಟರಿ, ಆಫ್ ದಿ ಇಂಡಿಯನ್ ಮಿಲಿಟರಿ, ಹ್ಯಾಪಿ. ಬಟ್ ಕ್ರೆಡಿಟ್ ಯಾರಿಗ ಹೋಗ್ತದೆ? ಕೇಂದ್ರ ಸರ್ಕಾರಕ್ಕೆ, ಮೋದಿ ಅಂಡ್ ಕಂಪ್ನಿಗೆ ಹೋಗುತ್ತೆ. ಇದನ್ನ ಮುಚ್ಚುಚ್ಚಾಗೆ ಮಾತಾಡೋದು ಇಟ್ ಇಸ್ ಎ ಬೇಸ್ಡ್. ಇವತ್ತು ಏನ್ ಹೇಳ್ತಾರೆ, ನಾನು ಏನ್ ಹೇಳಿದೆ, ಗ್ಯಾರಂಟಿ ಇವ್ರ ಕ್ರೆಡಿಟ್ ತಗೋಬೇಕು? ಇವ್ರಿಗೆ ಏನ್ ಸಂಬಂಧ ರೀ? ಗ್ಯಾರಂಟಿ ಕೊಡೋರು ಇವರು ನಮ್ಮ ಟ್ಯಾಕ್ಸ್ ಪೇಯರ್ಸ್, ಕಂದಾಯ ಕಟ್ಟೋ ಜನ, ಟ್ಯಾಕ್ಸ್ ಕಟ್ಟೋ ಜನ, ಅವರು ಹೋಗ್ಬೇಕು. ಇವ್ರಾಗ ತಗೋತಾರೆ. ಅಂಡ್ ಪ್ರತಿ ದಿವಸ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಏನಾಗಿದೆ ರೀ? 2,000 ರೂಪಾಯಿಲಿ ಹೊಟ್ಟೆ ತುಂಬುತ್ತಾ? ಬಸ್ಸಲ್ಲಿ ಹೋಗೋದು. ಇದನ್ನ ಯಾರು ಇವ್ರಿಗೆ ಕೇಳಿದರು? ಯಾರು ಕೇಳಿದ್ರು? ಪ್ರಿಯರ್ ಟು ಚುನಾವಣೆ ಇವ್ರು ಅನೌನ್ಸ್ ಮಾಡ್ಕೊಂಡು ಅಧಿಕಾರಕ್ಕೋಸ್ಕರ ಏನ್ ಮಾಡಿದಾರೆ? 56,000 ಕೋಟಿ ಖರ್ಚಾಗ್ತದೆ. ಯಾರಿಗಪ್ಪ? ನಮ್ ಕ್ಷೇತ್ರಕ್ಕೆ 100 ಕೋಟಿ ಕೊಡಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಏನ್ ಡೆವಲಪ್ಮೆಂಟ್ ಮಾಡೋಕೆ MLA? ನಾನಾಗ್ಲಿ, ಕಾಂಗ್ರೆಸ್ ಮತ್ತೊಬ್ರಾಗ್ಲಿ, ಡೆವಲಪ್ಮೆಂಟ್ ಇಸ್ ಬಿಗ್ ಜೀರೋ. ಗುಂಡಿ ಮುಚ್ಚಕ್ಕಾಗಲ್ಲ. ನೀವು ಬಂದ್ರೆ ಅಲ್ಲೇ ಬೆಂಗಳೂರಿದ ಅಲ್ಲಿ ಅಂತ ಪರಿಸ್ಥಿತಿ ಇವತ್ತಿರುವಾಗ ನಾನು ಒಂದು ಲಾ ಕಾಲೇಜ್ ಕೇಳಿದ್ದೆ. CS ಪುರ್ಗೆ ಒಂದು ಪಾಲಿಟಿಕ್, ಇನ್ನೊಂದು ಯಾವ್ದೋ ಒಂದು ಟ್ರೈನಿಂಗ್ ಕಾಲೇಜ್ ಕೇಳಿದ್ದೆ. ಏನ್ ಹೇಳ್ತಾನೆ ಮನುಷ್ಯ? ಕಾಂಗ್ರೆಸ್ ಇವಾಗ ಕೊಡ್ತೀನಿ ಇದೆ. ಯಾಕೆ ಹೋಗ್ಬೇಕು ಕಾಂಗ್ರೆಸ್? ಇದ ಜನ ನನ್ನ MLA ಮಾಡ್ಯವ್ರೆ, ಯಾಕೆ ಹೋಗ್ಬೇಕ್ರಿ? ವೈ ಶುಡ್ ಐ ಗೋ? ಓಕೆ ಸರ್, ನನಗೆ ಎಲ್ಲಾ ಲೀಡರ್ ಗಳದ್ದು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದೀನಿ, ಡೇ ವಿತ್ ಲೀಡರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ನಿಮ್ ದಿನಚರಿ ಹೇಗಿರುತ್ತೆ? ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಶುರುವಾಗುತ್ತೆ ಆಕ್ಟಿವಿಟೀಸ್? ಎಷ್ಟು ಗಂಟೆ ತನ ಮಾಡ್ತೀರಿ ಅಂತ? ಬೆಳಿಗ್ಗೆ ನಾನು 6 ಗಂಟೆಗೆ ಹೇಳ್ತೀನಿ. 6 ಗಂಟೆಗೆ ಎದ್ದು ಒಂದ್ ಸ್ವಲ್ಪ ವಾಕ್ ಮಾಡ್ತೀವಿ. ವಾಕ್ ಮಾಡಿದ್ಮೇಲೆ ಪೇಪರ್ ಎಲ್ಲ ಓದ್ತೀನಿ. ಪೇಪರ್ ಆದ್ಮೇಲೆ ತಿಂಡಿ ತಿಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತೀವಿ. ಯಾವ್ಯಾವ್ದು ಇನಾಗ್ರೇಷನ್, ಪೂಜೆ, ಮತ್ತೊಂದು ಕಾರ್ಯಕ್ರಮ. ಆಮೇಲೆ ತಾಲೂಕ್ ಪಂಚಾಯತ್ ಆಫೀಸ್ ಹೋಗಿ ಕೂತ್ಕೊಂಡು ಜನಗಳು ನೋಡ್ತೀನಿ. 4 ಗಂಟೆಗೆ ತಾಲೂಕ್ ಪಂಚಾಯತ್ ಕೂತ್ಕೊಂಡು ನೋಡ್ತೀನಿ. ಜನಗಳನ್ನ ಭೇಟಿ ಆಗ್ತೀನಿ. ಅವ್ರ ಸಮಸ್ಯೆ ಏನಿದೆ ಅದನ್ನ ಪರಿಹಾರ ಮಾಡ್ತೀವಿ. ಎಷ್ಟಾಗತ್ತೆ ಅಷ್ಟು. ಡೈಲಿ ಎಷ್ಟು ಜನ ಬರ್ತಾರೆ ಸರ್? ನಿಮ್ಗೇನ ಬೇಕಿದ್ರೆ ಬನ್ನಿ, ಇವತ್ತು ಸಿಗ್ತಾರೆ ಬೇಜಾರು ಜನ. ಓಕೆ ಸರ್, ಮನೆ ಹತ್ರ ಮತ್ತು ಕಚೇರಿ ಹತ್ರ ಅಥವಾ IB ಹತ್ರ ಯಾವ ಟೈಮಲ್ಲಿ ಅವೈಲಬಲ್ ಇರ್ತೀರಿ? ಫಸ್ಟ್ ಮನೆ ಬಿಟ್ಟು ನಾನು IB ಬರ್ತೀನಿ. ಮನೇಲೂ ಜನ ಬರ್ತಾರೆ. ಅವ್ರು ಅಟೆಂಡ್ ಮಾಡಿ IB ಬಂದು ಅಟೆಂಡ್ ಮಾಡ್ತೀನಿ. ಅದಾದ್ಮೇಲೆ ತಾಲೂಕ್ ಪಂಚಾಯತಿಗೆ ಹೋಗ್ತೀನಿ, ಅಲ್ಲಿ ಅಟೆಂಡ್ ಮಾಡ್ತೀನಿ. ಅಪ್ ಟು 1 o'clock, 1.5 ಗಂಟೆವರೆಗೂ. ಆಮೇಲೆ ಊಟಕ್ಕೆ ಹೋದ್ಮೇಲೆ ಸುಮಾರು ಒಂದು ರೆಸ್ಟ್ ತಗೊಂಡು 4 ಗಂಟೆಗೆ ತಾಲೂಕ್ ಆಫೀಸ್ಗೆ ಹೋಗ್ತೀನಿ. ಅಲ್ಲಿ ಜನ ಅಟೆಂಡ್ ಮಾಡ್ತೀನಿ. ಸರ್, MLA ಅಂದಿದ ತಕ್ಷಣ ಫುಲ್ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ಬಟ್ಟೆ ಹಾಕೊಂಡು ಕೈ ತುಂಬಾ ಬಂಗಾರದ ಇದು ಅದು ಹಾಕೊಂಡು ಓಡಾಡ್ತಿರ್ತಾರೆ. ನೀವ್ ಯಾಕೆ ಆತರದ ಸ್ಟೈಲ್ ಫಾಲೋ ಮಾಡಲ್ಲ ಅಂತ? ನಾವು ದೇವೇಗೌಡರು ಪಾರ್ಟಿ, ದೇವೇಗೌಡರು ಹುಟ್ಟಿದ್ದೀವಿ ಪಾರ್ಟಿ ಕೆಟ್ಟವ್ರೆ. ನಾವು ಅವ್ರ ಫಾಲೋವರ್ಸ್. ನಮ್ಗೆ ಯಾಕೆ ಅವೆಲ್ಲ ಒಡಬೇಕು? ತಪ್ಪಿಲ್ಕೊಂಡು ಒಂದ್ ಮಾತು ಹೇಳ್ತೀನಿ. MLA ನಮ್ಮ ಅಪ್ಪನ ಆಸ್ತಿ ಅಲ್ಲ, ಜನ ಕೊಡೋ ಅಧಿಕಾರ. ಜನಗಷ್ಟೇ ಸೇವೆ ಮಾಡ್ಬೇಕೆ ಹೊರತು ನಾವು ಸ್ಟೈಲ್ ಮಾಡೋದು ಅವೆಲ್ಲ ಏನ್ ಅರ್ಥ ಇದೆ? ಅದ್ರ ಅವಶ್ಯ ಇದೆ? ಐ ಡೋಂಟ್ ಲೈಕ್. ಯಾಕೆ ಕೇಳಿದೆ ಅಂತಂದ್ರೆ, ಫಸ್ಟ್ ಟೈಮ್ MLA ಆದವರು ಇತ್ತೀಚೆಗೆ ನಾನು ತುಂಬಾ ಅಬ್ಸರ್ವ್ ಮಾಡಿದ ಹಾಗೆ ಕೂಲಿಂಗ್ ಗ್ಲಾಸ್ ಇರ್ತದೆ, ವೈಟ್ ಕಲರ್ ಶರ್ಟ್, ಘಮ ಘಮ ಅನ್ನೋ ಪರ್ಫ್ಯೂಮು. ಬಟ್ MT ಕೃಷ್ಣಪ್ಪ ಅವ್ರು ಯಾಕೆ ಇಷ್ಟೊಂದು MT ಅಂತ? ಜನ ನನ್ನ 4 ಸರಿ MLA ಮಾಡೋದು, 4th ಟೈಮ್. ನಾನ್ ಸಿಂಪಲ್ ಆಗಿರೋದು, ಜನಗಳ ಜೊತೆಲೆ ಬೇರೆ, ಜನ ಜೊತೆಲೆ ಇರೋದು. ಜನಗೋಸ್ಕರ ನಾವು ಸೇವೆ ಮಾಡೋದು. ಈ ಕೆಲ ಜನ ಕೊಟ್ರು
ವೋಟ್ ಅನ್ನ ಕೊಟ್ಟು ಗೆಲ್ಸಿರೋದು ಅವ್ರ ಸೇವೆ ಮಾಡಕ್ಕೆ. ಮೆಂಟ್ ಫಾರ್ ದಟ್, ಸೋಕಿ ಮಾಡಕ್ಕಲ್ಲ. ಸರ್ ನನಗೊಂದ್ ಮಾತು ಹೇಳಿದ್ರಿ, ಕಾಂಗ್ರೆಸ್ ಅವರು ಆಫರ್ ಮಾಡಿದ್ರು ಅಂತ. ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರ ಜೊತೆಗೆ ನಿಮ್ಗೆ ಏನಾದ್ರು ಪಾಕೆಟ್ ಮನಿ ಕೊಡ್ತೀವಿ ಬನ್ನಿ ಅಂದಿಲ್ವಾ ಅಂತ? ಪಾಕೆಟ್ ಮನಿ ಇಲ್ಲ. ಸಿದ್ದರಾಮಯ್ಯವರು ನಾವು 2004 ಜೊತೆಯಲ್ಲಿ ಇದ್ವಿ. ಹಾಗಾಗಿ ಬಾ ನಮ್ ಪಾರ್ಟಿಗೆ ಇದ್ರೆ ನಾನು ಬರಲ್ಲ ಅಂತ ಹೇಳಿದ್ದೀನಿ. ಹೋಗೋದಿಲ್ಲ. ನಾನು ಯಾವ್ದೇ ಕಾರಣಕ್ಕೂ ಇದೇ ಪಾರ್ಟಿಲಿ ಇರ್ತೀನಿ, ಇಲ್ಲೇ ನಿವೃತ್ತಿ ಆಗ್ತೀನಿ, ಅಲ್ಲಿ ಬೇರೆ ಪಾರ್ಟಿ ಹೋಗಲ್ಲ. ಓಕೆ ಸರ್, ಇಫ್ ಐ ನಾಟ್ ರಾಂಗ್, 99ರಿಂದಲೂ ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತು ನಿಮ್ಮ ವರ್ಚಸ್ ಏನು ಅನ್ನುವಂಥ ತುರುವೇಕೆರೆ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ನಿಮಗೆ ಅದಕ್ಕೂ ಪ್ರೀವಿಯಸ್ ಟಿಕೆಟ್ ಕೊಟ್ಟಿತ್ತು ಅಂತ ಅನ್ಸುತ್ತೆ, ಸೋತಿದ್ರಿ ನೀವು ಆ ಟೈಮ್ ಅಲ್ಲಿ. ಹಾ, ಮತ್ತೆ 2 ಸತಿ ಗೆದ್ದಾಗ ಇನ್ ಬಿಟ್ವೀನ್ ಬಂದು ನಿಮ್ ಮನೆ ಬಾಗಿಲು ತಟ್ಲಿಲ್ವಾ ಕಾಂಗ್ರೆಸ್ ಅಂತ? ದಿವಸ ತರ್ತಾರೆ, ಅದಕ್ಕೆ ನಾನು ಹೋಗಲ್ಲ. ಯಾಕೆ ಸರ್ ಅಷ್ಟೊಂದು ಅಭಿಮಾನ JDS ಮೇಲೆ? ಇದು ನಮ್ಮ ರೈತರ ಪಾರ್ಟಿ ಇವ್ರೆ. ಪ್ರಾದೇಶಿಕ ಪಾರ್ಟಿಲಿ ಡೆವಲಪ್ಮೆಂಟ್ ಆದಷ್ಟು ರಾಷ್ಟ್ರೀಯ ಪಾರ್ಟಿ ಆಗಲ್ಲ. ಯಾಕೆಂದ್ರೆ ಈ ಅಲ್ಲೆಲ್ಲ ಡೈರೆಕ್ಷನ್ ಕೂಡ ಅವ್ರಿಗೆ ಇಲ್ಲಿ ಮಾಡ್ಬೇಕು. ನಮ್ಮಲ್ಲಿ ಹಂಗಲ್ಲ. ಇಲ್ಲೇ ದೇವೇಗೌಡ, ನಾವೇ ಕುಮಾರಣ್ಣ, ಇದು ಬೇಡ ಕಾರಣ ಅಂದ್ರೆ ಮುಗಿತು, ಬೇಡ ಅಂತಾರೆ, ಬೇಕು ಅಂದ್ರೆ ಬೇಕು ಅಂತಾರೆ. ಅಲ್ಲಿ ಯಾಕೆ ವಯಸ್ಸಾಗ್ಬೇಕು? ಒಬ್ಬ ಮುಖ್ಯಮಂತ್ರಿಗೆ ರಾಹುಲ್ ಗಾಂಧಿ 3 ದಿವಸ ಆದ್ರೂ ಇಂಟರ್ವ್ಯೂ ಕೊಡೋದು. ಯಾಕೆ ಹೋಗ್ಬೇಕಂತ ಒಳಗಡೆ ಬಿಡೋದೇ ಇಲ್ಲ. ಅದನ್ನ ಆ ಸಮಸ್ಯೆ ಬೇಡ. ಓಕೆ ಸರ್, ಕಾಂಗ್ರೆಸ್ಸಿಗೆ JDS ಇಂದ ಕಾಂಗ್ರೆಸ್ಸಿಗೆ ಹೋದವರೆಲ್ಲರೂ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಸಮಕಾಲೀನರು, ನಿಮ್ಮ ಜೂನಿಯರ್ಸ್ ಗಳೆಲ್ಲ. ಸಂತೋಷ, ಹ್ಯಾಪಿ. ನನಗೇನು ಆಸೆ ಇಲ್ಲ. ನನಗೆ ಹಣೆಬಲ ಇದ್ದಾಗ ಆಯ್ತದೆ, ಬಟ್ ನನಗೆ ಆತರ ಏನು ಈ ಪಾರ್ಟಿಗೆ ಮೋಸ ಮಾಡಿ ಅಲ್ಲಿ ಹೋಗಿ ಆಗೋದೇನು ಇಲ್ಲ. ಕೆಲವು ಜನ ಹೋಗಿ ಕಾಯ್ತಾ ಕುಂತವ್ರು ಈಗ, ಅದು ಬೇಡ. ಯುವರ್ ಕಂಫರ್ಟ್ ಆರ್ ಇಂಡಿಪೆಂಡೆಂಟ್. ನಾವು ಫ್ರೀ ಬರ್ಡ್. ಅಲ್ಲಿ ಯಾಕ್ರಿ ಅಲ್ಲಿ ನ್ಯಾಷನಲ್ ಪಾರ್ಟಿ ಮೋಸ ಬೇಡ. ಓಕೆ ಸರ್, ಪ್ರಾದೇಶಿಕ ಪಕ್ಷಕ್ಕೆ ಪ್ರಾಬಲ್ಯ ಇದೆಯಾ ಈಗ್ಲೂ ಕೂಡ? ಯಾಕೆ ಅಂತಂದ್ರೆ JDS ಗೆ ಈಗ ಕೇವಲ ಇರೋದು 18 ಸೀಟ್ಗಳು, ಒಂದು ಚನ್ನಪಟ್ಟಣ ಮೈನಸ್ ಆಯ್ತು ಅದ್ರಲ್ಲಿ. ಇಲ್ಲಿ ಪ್ರಾದೇಶಿಕ ಪಾರ್ಟಿ ಕೇರಳ ಏನಾಗಿದೆ, ತಮಿಳ್ನಾಡು ಏನಾಗಿದೆ, ದೆನ್ ನಾಯ್ಡು ಏನಾಗಿದ್ದಾನೆ ಪ್ರಾದೇಶಿಕ ಅಲ್ವಾ, ಎಲ್ಲಾ ಕಡೆ ಇದೆ. ವೆಸ್ಟ್ ಬೆಂಗಾಲ್ ದೀದಿ ಏನ್ ಮಾಡಿದಾಳೆ, ಅಲ್ಲೆಲ್ಲ ಮಾಡಿದ್ದಾರೆ. ನಾವು ಪ್ರಾದೇಶಿಕ ಪಾರ್ಟಿ ಇರೋದೇ ಉತ್ತಮ. ಜನಸೇವೆ ಮಾಡ್ಲಿಕ್ಕೆ, ಜನಗೊಂದು ಒಳ್ಳೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಸುಲಭ. ಇದು ಆರಾಮಾಗಿರ್ಬೋದು. ಆಮೇಲೆ ವಿ ಆರ್ ಇಂಡಿಪೆಂಡೆಂಟ್. ನಮ್ದೇ ತೀರ್ಮಾನ ತಗೊಂಡು ನಾವು ಮನೆ ಸ್ಟ್ರೈಕ್ ಮಾಡಿದ್ವಿ. ಬೆಲೆ ಪ್ರೈಸ್ ಸಿಕ್ಕಾಪಟ್ಟೆ ಹಾಕಿದಾರೆ ಅಂತ. ವಿ ಆರ್ ಇಂಡಿಪೆಂಡೆಂಟ್. ಅದಕ್ಕೆ ಕಾಂಗ್ರೆಸ್ ಅವ್ರ ಪರ್ಮಿಷನ್ ತಗೊಂಡು ಅದೇ ಹಾಕಿರೋದು ಗಬ್ಬು. ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೇನೆ, ಡೈರೆಕ್ಟ್ ಮಾತಾಡ್ತೇವೆ. ಈವನ್ ದೇವೇಗೌಡರು, ಕುಮಾರಣ್ಣವರು, ನಾವು ನೇರ ಟಚ್, ಮಧ್ಯಸ್ಥಿಕೆ ಬೇಕಿಲ್ಲ. ಅಂಡ್ ದೇ ಹ್ಯಾಪಿ. ನಾನ್ ಮಾತಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅವರು. ಬಾರೋ ಇಲ್ಲಿ ಅಂತ ಕರೀತಾರೆ. ಅದ್ ಯಾಕೆ? ಓಕೆ ಸರ್, ನೀವು ಆರೋಪ ಮಾಡ್ತಾ ಇದ್ರಿ 60% ಸರ್ಕಾರ ಅಂತ. ಲಾಸ್ಟ್ ಸರ್ಕಾರ ಇದ್ದಿದ್ 40% ಇತ್ತು, ಈಗ 20% ಹೇಗೆ ಹೈಕ್ ಆಗೋಯ್ತು ಅಂತ? ಸದ್ಯ ನಾನು ಹೇಳೋದಾದ್ರೆ, ನಾನು 32ನೇ ವರ್ಷಕ್ಕೆ ರಾಜ್ಯಾಧ್ಯಕ್ಷ, ಗವರ್ಮೆಂಟ್ ಎಂಪ್ಲಾಯೀಸ್. ದೇವರಾಜ ಅರಸು ಕಾಲದಿಂದ ನಾನು ಸರ್ಕಾರದ ಜೊತೆ ಅಸೋಸಿಯೇಟ್ ಆಗಿರ್ತೀನಿ. ಇಂತ ಕೆಟ್ಟ ದಟ್ಟ ದರಿದ್ರ ಸರ್ಕಾರ ನಾವು ನೋಡ್ಲೇ ಇಲ್ಲ. ಅಷ್ಟು ವರ್ಸ್ಟ್ ಗವರ್ಮೆಂಟ್. ಆಮೇಲೆ ಹೈಯೆಸ್ಟ್ ಕರಪ್ಟ್. ಎಲ್ಲಾ ಕೆಲಸ ಹಾಕ್ಸ ಪರ್ಸೆಂಟೇಜ್ ಕೊಡ್ಬೇಕು, LOCಗೂ ಪರ್ಸೆಂಟೇಜ್ ಕೊಡ್ಬೇಕು. ಹಿಂಗಾಗಿ ಗಬ್ಬೆದ್ದು ಹೋಗಿದೆ. ಸರ್, ನಿಮ್ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ 2 years ಅಲ್ಲಿ? ಕೊಟ್ಟೇ ಇಲ್ಲ ಕಣ್ರಿ, ಏನು ಕೊಟ್ಟಿಲ್ಲ. 1 ರೂಪಾಯಿನೂ ಬಂದಿಲ್ಲ. ಒಂದ್ 25-30 ಕೋಟಿ ಎತ್ತಾಗಾಯ್ತದೆ ಅಷ್ಟೇ, ಅದ್ರೊಳಗೆ ಏನಾಯ್ತದೆ? ಓಕೆ, ಬರೀ ನಿಮ್ ಪರಿಸ್ಥಿತಿ ಮಾತ್ರ ಅಥವಾ ಕಾಂಗ್ರೆಸ್ ಅವ್ರದ್ದು? ಕಾಂಗ್ರೆಸ್ ಪಾಪ ಅವ್ರದ್ದು ಹಂಗೆ, ನಮ್ದು ಏನಾಗಿಲ್ಲ, ಅವ್ರದ್ದು ಅಷ್ಟೇ. ನಮ್ದು BJP ಅವರು ಎಲ್ಲರೂ ಬಂದ್ರೆ ಏನಾಗಿಲ್ಲ, ಏನು ಕೊಡಲ್ಲ. ಓಕೆ ಸರ್, TB ಜಯಚಂದ್ರ ಅವರು ಶಿರಾಗ್ ಏರ್ಪೋರ್ಟ್ ತರಬೇಕು ಅಂತ ಓಡಾಡ್ತಿದ್ದಾರೆ. ನಿಮ್ಗೆ ಏನಾದ್ರು ಡಿಮ್ಯಾಂಡ್ ಇದೆಯಾ? ತುರುವೇಕೆರೆ ಕಡೆ ಬರ್ಬೇಕು ಏರ್ಪೋರ್ಟ್? ತುರುವೇಕೆರೆ ಬೇಡ, ಕುಣಿಗಲ್ಲಿ ಕೊಡಿ ಅಂತ. ಕುಣಿಗಲ್ ಯಾಕೆಂದ್ರೆ ಹಾಸನ, ಮಂಗಳೂರು ಸೆಂಟ್ರಲ್ ಪ್ಲೇಸ್ ಅದು, ಅಂಡ್ ನಿಯರೆಸ್ಟ್ ಟು ಬೆಂಗಳೂರು ಆಲ್ಸೋ. ಅದರಿಂದ ನಮ್ಮ ಒತ್ತಾಯ ಕುಣಿಗಲಿ ಕೊಡಿ ಅನ್ನೋದು ನನ್ನ ಅನಿಸಿಕೆ. ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಟು ದಿ DCM ಆಲ್ಸೋ, ಕೊಡಿ ಅಂತ ಕೇಳಿದೀನಿ. ಸರ್, ಇಲ್ಲಿ G. ಪರಮೇಶ್ವರ್ ಅವರು ಇದ್ದಾರೆ, ನಿಮ್ಮ ಜಿಲ್ಲೆಯವರೇ. ಅವ್ರ ಕಡೆಯಿಂದ ಏನಾದ್ರು ಆಗ್ತಿದೆಯಾ ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ. ಸಾಫ್ಟ್ ಕಾರ್ನರ್ ಪರಮೇಶ್ವರ್ ಅವರು? ಇಲ್ಲ, ಸಾಫ್ಟ್ ಅಲ್ಲ, ನಮ್ಮ ಫ್ರೆಂಡ್ ಅವರು, ಗುಡ್ ಫ್ರೆಂಡ್. ಗೊತ್ತಿಲ್ಲ ವಿಷಯ ಮಾತಾಡ್ಬೋದು. ಇದಾಗ ಗೊತ್ತಿದ್ರು ಮಾತಾಡ್ತೀನಿ.
ಗೊತ್ತಿಲ್ಲದ್ರೆ ನಾನು ಇನ್ನೂ ಮಾತಾಡ. ಓಕೆ, ಯತ್ನಾಳ್ ಯಾವಾಗ್ಲೂ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿದ್ರೆ ಈ ಸರ್ಕಾರ ಧಪ್ ಅಂತ ಬಿದ್ದೋಗುತ್ತೆ ಅಂತಾರೆ. ಅದು ಇಳಿದ್ರೆ ಸಿದ್ದರಾಮಯ್ಯ ಇಳಿದ್ರೆ ಕಾಂಗ್ರೆಸ್ ಸ್ವಲ್ಪ ಜೀರೋಗ್ ಬರ್ತದೆ. ಒಂದ್ 35-40 ಸೀಟಿಗೆ ಬರ್ತಾವ ಅಷ್ಟೇ, ಅಷ್ಟೇ ಆಗುದು. ಸಿದ್ದರಾಮಯ್ಯ ಅವ್ರಿಗೆ ಖದರ್ ಪವರ್ ಇದೆ. ಖದರ್ ಪವರ್ ಅಂದ್ರೆ ಹಿಂದುಳಿದ ಜನಾಂಗನ ಸ್ವಲ್ಪ ಇಟ್ಕೊಂಡಿದಾರ, ಅದರಿಂದ ಅದರವೈಸ್ ಇನ್ನೇನ್ ವಿಶೇಷತೆ ಏನಿಲ್ಲ ಅವ್ರಿಗೆ ಅಷ್ಟೇ. ಈಗ ಐಬಿಯಿಂದ ನಾವು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳ ಕಡೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕ್ರಮಗಳ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ 2 ಅಂಗನವಾಡಿ ಕೇಂದ್ರಗಳು ನೂತನವಾಗಿ ಆರಂಭ ಆಗ್ತಾ ಇದೆ. ಸರ್ಕಾರವೇ ಹೊಸ ಕಟ್ಟಡಗಳನ್ನ ನಿರ್ಮಿಸುವುದರ ಮೂಲಕ ಅಂಗನವಾಡಿಯ ಶಿಕ್ಷಕಿಯರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಮತ್ತು ಮಕ್ಕಳು ಕೂಡ ಬಂದು ಅಲ್ಲಿ ಕಲಿಯೋದಕ್ಕೆ ಈಸಿ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ MT ಕೃಷ್ಣಪ್ಪ ಅವರ ಕಾರ್ಯಕ್ರಮಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗ ಮೊದಲನೇ ಅಂಗನವಾಡಿ ಉದ್ಘಾಟನೆ ಆಯಿತು. ನಂತರ ಇನ್ನೊಂದು ಅಂಗನವಾಡಿ ಕಟ್ಟಡ ಕೊಡುಗೆಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟಡವೂ ಕೂಡ ಉದ್ಘಾಟನೆ ಆಯಿತು. ಎಷ್ಟು ಅನುದಾನದಲ್ಲಿ ಆಗ್ತಿರೋದು ಸರ್ ಇದು? ಎಷ್ಟು 20 ಲಕ್ಷ. ಓಕೆ, ಅಂದ್ರೆ ಅಂಗನವಾಡಿ ಕೇಂದ್ರ ಪ್ರೀವಿಯಸ್ಲಿ ಇತ್ತ ಇಲ್ಲಿ ಅಥವಾ ಹೇಗೆ? ಇಲ್ಲ, ಹೊಸ ಸೊ ಈಗ ಪೂಜೆ ಆರಂಭ ಆಗ್ತಾ ಇದೆ. ಓಕೆ, ಈಗ ಅಂಗನವಾಡಿ ಕೆಲಸ ಹೇಗಾಗಿದೆ ಅನ್ನುವಂಥದ್ದರ ಪ್ರಗತಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಕಿಚನ್ ಅಂತ ಅನ್ನಿಸ್ತದೆ. ಹೀಗೆ ಅನೇಕ ಕಾರ್ಯಕ್ರಮಗಳಿರುತ್ತೆ. ಅಂದ್ರೆ ಡೇ ವಿತ್ ಲೀಡರ್ ಮಾಡುವಂತ ಕಾನ್ಸೆಪ್ಟ್ ಏನು ಅಂತಂದ್ರೆ ಶಾಸಕರದ್ದು ವರ್ಕ್ ಹೇಗಿರುತ್ತೆ, ಜನ ಹೇಗೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ನಿಮ್ಗೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ. ನೀವೆಲ್ಲ ಯಾರು ಟೀಚರ್ಸ್? ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು. ಅಂಗನವಾಡಿ ಕಾರ್ಯಕರ್ತರು. ಓಕೆ, MT ಕೃಷ್ಣಪ್ಪ ಅವರು ಅಂತಂದ್ರೆ ನಿಮ್ ಮೈಂಡಿಗೆ ಏನ್ ಬರ್ತದೆ ಅಂತ? ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ನನ್ ಮನಸ್ಸಿಗೆ ಬರುತ್ತೆ. ಓಕೆ, ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತಾರಪ್ಪ. ಇಲ್ಲ, ಆಗ್ತಾ ಇದೆ ಅಂತ ನಾವ್ ಹೇಳ್ತೀವಿ. ಜೋಗಿಪಾಳ್ಯಕ್ಕೆ ಬಂದಿದ್ದೀವಿ. ಸೊ ಈಗ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಟ್ಟಿಸಿರುವಂತಹ ಒಂದು ಅಂಗನವಾಡಿ. ಸೊ ಈಗ ಪೂಜೆಯನ್ನ ಮಾಡುವಂತಹದ್ರ ಮೂಲಕ ನೂತನ ಅಂಗನವಾಡಿಗೆ ಚಾಲನೆಯನ್ನ ಕೊಡುವಂತಹ ಕಾರ್ಯಕ್ರಮವನ್ನ MT ಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ. 10 ಜನ ಅವ್ರೆ. 10 ಜನ ಇದ್ದಾರೆ. ಓಕೆ, ಟೇಕೋ ಮಕ್ಳು 13 ಜನ. ಓಕೆ, ಮೊದ್ಲು ಹೇಗಿತ್ತು ಇದು? ಹೊಸ ಕಟ್ಟಡ ಇತ್ತ ಅಥವಾ ಬೇರೆ ಎಲ್ಲಾದ್ರೂ ಇತ್ತ ಕಟ್ಟಡ? ಹೊಸ ಕಟ್ಟಡ, ಈಗ ಹೊಸ ಕಟ್ಟಡ ಈಗ. ಬಾಡಿಗೆ ಎಷ್ಟು ಕಟ್ತಾ ಇದ್ರಿ ಮೊದ್ಲು? 750. ಈಗ ನೇರವಾಗಿ ನಾವು MT ಕೃಷ್ಣಪ್ಪ ಅವರ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟನೆ ಮಾಡುವಂತಹ ನಿಟ್ಟಿನಲ್ಲಿ MT ಕೃಷ್ಣಪ್ಪ ಅವರು ಮುಂದಾಗ್ತಾ ಇದ್ದಾರೆ. ಸೊ ಈಗ ವಾಟರ್ ಟ್ಯಾಂಕ್ ಹತ್ರ ಬಂದ್ವಿ. ವಾಟರ್ ಟ್ಯಾಂಕ್ ಹತ್ರ ಅಂದ್ರೆ ಈ ಇಡೀ ಭಾಗಕ್ಕೆ ನೀರು ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಇಲ್ಲಿಂದ ನೇರವಾಗಿ ನಾವು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಅದು ವಿವಿಧ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನಾ ಕಾರ್ಯಕ್ರಮ. ಸೊ MT ಕೃಷ್ಣಪ್ಪ ಅವರು ಈ ಬಗ್ಗೆ ಮಾತಾಡ್ತಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಇದು ಬಹಳ ಜನ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರೆಲ್ಲ ಸೇರಿ 2 ಅಂಗನವಾಡಿ ಕಟ್ಟಿದ್ದಾರೆ. ಇದು ಸಹ ಪಂಚಾಯತಿ NRG ದುಡ್ಡು ಬಂದಿದೆ. ಅದು ಇದು ನಮ್ಮ ಟ್ಯಾಂಕ್ JJM ಕೊಟ್ಟಿದೀವಿ. ಈಗ ಈ ಕೆಲಸ JJM ಅಂದ್ರೆ ಪ್ರತಿ ಮನೆಗೆ ಕುಡಿಯೋ ನೀರು ಕೊಡುವಂತ ಸ್ಕೀಮ್ ಅದು. ಅದಕ್ಕೆ ಅದನ್ನು ಮಾಡಿದ್ದೀವಿ. ಸುಮಾರು 298 ಹಳ್ಳಿಗೆ JJM ಸ್ಯಾಂಕ್ಷನ್ ಮಾಡಿದ್ದೀವಿ. ಅದನ್ನು ಒಂದೊಂದಾಗಿ ಪೂಜೆ ಮಾಡೋಕ್ಕೆ ಕೆಲಸ ಆಗ್ತದೆ. ಜನಗಳಿಗೆ ಒಳ್ಳೆ ಕುಡಿಯೋ ನೀರು ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಚಿಂತನೆ. ಅದನ್ನು ನಾವು ಜಾರಿ ಮಾಡಿದ್ದೀವಿ. ಓಕೆ ಸರ್, ನಾನು ನಿಮ್ಮ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದೆ. ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ವಿಚಾರವಾಗಿ ನೋಡ್ತಾ ಇದ್ದೆ. ಅನುದಾನ ಕಡಿಮೆ ಕೊಟ್ಟರು ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಿ ಅಂತ? MLA DS ಬರುತ್ತಲ್ಲ, ಅದನ್ನೆಲ್ಲ ದೇವಸ್ಥಾನಕ್ಕೆ ಹಾಕಿದ್ವಿ. ಓಕೆ, ಸುಮಾರು 2 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಹಾಕಿದ್ವಿ. ಈ ಸರಿ ಬರ್ತದೆ, ಅದನ್ನು ದೇವಸ್ಥಾನಕ್ಕೆ ಹಾಕ್ತೀವಿ. ಓಕೆ, ದೇವಸ್ಥಾನಕ್ಕೆ, ಮಸೀದಿಗೆ, ಇಂಥವಕ್ಕೆ ಹಾಕ್ತೀವಿ. ಮಸೀದಿಗೂ ಕೊಡ್ತೀರಿ ಸರ್? ಇಲ್ಲಿ ಹೇಗೆ ಸರ್, ಹಿಂದೂ ಮುಸ್ಲಿಂ ಎಲ್ಲ ಹೇಗಿರ್ತಾರೆ ಇಲ್ಲಿ ತುರುವೇಕೆರೆ? ಇಲ್ಲಿ ತುಂಬಾ ಚೆನ್ನಾಗಿದ್ವಿ ನಾವು. ಅದ್ರೊಳಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಇವಾಗ ನಿನ್ ಗುಟ್ಟರ್ ಅಲ್ಲೆಲ್ಲ ಬೆಂಗಳೂರು ಡೆಲ್ಲಿ ಹಂಗ ಆಡ್ತಾರೆ, ಇಲ್ಲೇನು ಇಲ್ಲ. ಚೆನ್ನಾಗಿದ್ದಾರೆ. ಸುಮ್ಮನೆ ಯಾಕೆ? ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ ಸರ್ ಈ ವೀಕ್ ಅಲ್ಲಿ. ಈ ಮಂತ್ ಕಂಪ್ಲೀಟ್ ಅಲ್ಲೇ ಇದ್ದೆ. ಅಲ್ಲಿ ಪ್ರತಿಯೊಂದು ಮದುವೆ, ಪ್ರತಿಯೊಂದು ನಾಮಕರಣನೂ ಅಟೆಂಡ್ ಮಾಡ್ತಾರೆ ರಾಜಕಾರಣಿಗಳು. ಇಲ್ಲೂ ಕೂಡ ಹಾಗೆ ಇದೆಯಾ ಟ್ರೆಂಡ್ ಅಂತ?
ಪ್ರತಿಯೊಂದು ಮದ್ವೆ ನಾಮಕರಣ ಬೀಗರೂಟ ಎಲ್ಲದೂ ನಾಟಕ ಆರ್ಕೆಸ್ಟ್ರಾ ಎಲ್ಲ ಅಟೆಂಡ್ ಮಾಡ್ಬೋದು. ಓಕೆ ಸರ್, ನನಗೂ ಸೇರಿದಂತೆ ತುಂಬಾ ಜನಕ್ಕೊಂದು ಕ್ಯೂರಿಯಾಸಿಟಿ, ತಮ್ಮ ಶಾಸಕರ ಹಿಂದೆ ಇದ್ದಂತಹ ಬದುಕು ಹೇಗಿತ್ತು, ಅವ್ರ ಬಾಲ್ಯದಲ್ಲಿ ಹೇಗಿದ್ರು ಅನ್ನೋದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ. ಲೈಕ್ ನೀವು ಸಿರಿವಂತರ ಮಗನಾಗಿ ಹುಟ್ಟಿದ್ರಾ ಹೇಗೆ ಅಂತ? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ರೈತರ ಮಗ ನಾನು. ಓಕೆ, ರೈತರ ಮಗ ಆಗಿ ಕೆಲ್ಸಕ್ಕೆ ಬೆಂಗಳೂರು ಕೆಲಸ ಸೇರ್ಕೊಂಡಿದ್ದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ, ಆಮೇಲೆ ರಾಜ್ಯ ಅಧ್ಯಕ್ಷ 2 ಸರಿ ಎಲೆಕ್ಟ್ ಆದೆ. ಅದಾದ್ಮೇಲೆ 8-9 ವರ್ಷ ಸರ್ವಿಸ್ ಮಾಡಿ ಬಿಟ್ಟು ರಾಜಕಾರಣಕ್ಕೆ ಬಂದೆ ನಾನು. ಓಕೆ, ಎಷ್ಟು ಬರ್ತಿತ್ತು ಸರ್ ಸಂಬಳ ಎಲ್ಲ ಆಗ? ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಅವಾಗೆಲ್ಲ 800,000 ಬರ್ತಿತ್ತು ಅಷ್ಟೇ. ಬೆಂಗಳೂರಿಗೆ ಡೈಲಿ ಅಡ್ಡಾಡ್ತಿದ್ರಿ ಬಂದು? ಅಲ್ಲೇ ಇದೀವಿ, ನಾನು ಬೆಂಗಳೂರಿನ ಮನೆ ಇತ್ತು ಅಲ್ಲೇ. ಓಕೆ, ಈ ರಾಜಕೀಯದ ಸೆಳೆತ ಯಾಕೆ ಸರ್? ಯಾಕೆ ಬಂದ್ರಿ ರಾಜಕೀಯಕ್ಕೆ? ಏನೋ ಒಂದು ಜನಸೇವೆ ಮಾಡ್ಬೇಕು ಅಂತ ಮನಸ್ಸು ಬಂತು. ನಮ್ಮ ಕ್ಷೇತ್ರ ಬರೋಣ ಅಂತ ಬಂದೆ. ಬಂದ್ 2 ಸರಿ ಸೋತು, 3 ಸರಿ ಗೆದ್ದಿದ್ದೀನಿ. ಜನ ಯಾಕೆ ಅಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾರೇ ಬಂದು ಕಂಟೆಸ್ಟ್ ಮಾಡಿದ್ರು? ಫಸ್ಟ್ ಜನಸೇವೆ ಮಾಡೋದು. ಫಸ್ಟ್ ಏಕಾಏಕಿ ಬಂದ್ರೆ ಯಾರು ಗೆಲ್ಲಕ್ಕಾಗಲ್ಲ. ಅದಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿತ್ತು. ಅವರು ಕಾಂಗ್ರೆಸ್ ಟಿಕೆಟ್ ತಗೊಂಡ್ಬಂದ್ರೆ MLA ಆಗೋದು. ಈಗ ಅವೆಲ್ಲ ನಡೆಯಿಲ್ಲ. ಜನಸೇವೆ, ಜನಗಳು ಬೆರೆತು ಜನಸೇವೆ ಮಾಡಿ ಅವ್ರ ಹತ್ರದಲ್ಲಿದ್ದು ಕಷ್ಟ ಸುಖ ಸ್ಪಂದಿಸಿದ್ರೆ ಜನ ಓಟ್ ಹಾಕ್ತಾರೆ, ಇಲ್ದ್ರೆ ಹಾಕಲ್ಲ. ಓಕೆ ಸರ್, ಈಗ ಸುದ್ದಿ ಆಗ್ತಾ ಇರೋದು ಡಿಲಿಮಿಟೇಷನ್ ಆಗುತ್ತಂತೆ, ಹಂಗಂತೆ ಹಿಂಗಂತೆ, ಕ್ಷೇತ್ರಗಳು ಹಂಚೋಗ್ಬಿಡತ್ತಂತೆ. ಇದೇನು ವಾಸ್ತೇನಲ್ವಲ್ಲ, ಹೋದ್ ಸರಿ ಆಗಿತ್ತಲ್ಲ, ಆದ್ರೆ ಈ ಸರಿ ಇನ್ನೊಂದ್ಸರಿ ಆಗ್ಬೋದು ಅಷ್ಟೇ. ಅದ್ರಲ್ಲಿ ವಿಶೇಷತೆ ಏನಿದೆ? ಓಕೆ ಸರ್, ಈಗ ತುರುವೇಕೆರೆಯಲ್ಲಿ ಇಂಥ ವರ್ಕ್ ಆಗ್ಬೇಕು, ಇಂಥ ವರ್ಕ್ ಆಗಿಲ್ಲ ಅನ್ನುವಂಥದ್ದು ಏನಾದ್ರು ಇದೆಯಾ ಅಂತ? ಇಲ್ಲಿ ಏತ ನೀರಾವರಿಗೆ 36 ಕೆರೆ ತುಂಬಿಸುವಂತ ಕಾರ್ಯಕ್ರಮ ದಬ್ಬೆಘಟ್ಟ ಹೋಗಿ ಮಾಡಿದೀವಿ. ಅದೆಲ್ಲ ಜಾಕ್ವೆಲ್ ಎಲ್ಲ ಆಗಿದೆ. ಪೈಪ್ ಲೈನ್ಗೆ ದುಡ್ಡು ಕೊಡ್ತಾರೆ ಅವರು. 2-3 ಸರಿ ಹೋಗಿ ನಾ ಕೇಳಿದೀನಿ, ಲೆಟರ್ ಬರ್ದಿದ್ದೀನಿ. ಮೊನ್ನೆಲ್ಲ 1.5 ಕೋಟಿ ಕೊಟ್ಟವ್ರೆ. ಪೈಪ್ ಲೈನ್ ಮಾಡಿ ತಾಂಡ ಕೊಟ್ರೆ 36 ಕೆರೆ ನೀರ್ ತುಂಬಿದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ ರೈತರು, ಎಸ್ಪೆಷಲಿ ದಬ್ಬೆಘಟ್ಟ ಹೋಗ್ಲಿ ಜನ. ಇನ್ ಮಿಕ್ಕಿದ ಕಡೆ ನಮ್ಗೆ ಹೇಮಾವತಿ ನೀರಿದೆ, ತೊಂದರೆ ಇಲ್ಲ. ಸರ್, ನನಗ್ ಬಹಳ ಕ್ಯೂರಿಯಾಸಿಟಿ ಇರೋದು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದ್ 25 ಕೋಟಿ ಇದ್ರೆ MLA ಆಗ್ಬಿಡ್ಬಹುದು. ಇಲ್ಲಿ ಎಷ್ಟಿದೆ ರೇಟ್? ಅಷ್ಟೆಲ್ಲ ಬೇಕಿಲ್ಲ, ಇಲ್ಲಿ ಅಷ್ಟೆಲ್ಲ ಬೇಕಿಲ್ಲ. ಎಷ್ಟು ಖರ್ಚು ಮಾಡ್ತೀರಿ ಸರ್? ಹೇಳಕ್ ಆಗಲ್ಲ, ಅಷ್ಟೆಲ್ಲ ಬೇಕಿಲ್ಲ. ಇಲ್ಲಿ ನಮ್ಮ ತಾಲೂಕು ದುಡ್ಡು ಮಾನದಂಡ ಅಲ್ಲ, ಸರ್ವಿಸ್ ಮಾನದಂಡ. ಯಾರು 3,000 ಕೊಟ್ಟರು ಹಾಕಲ್ಲ, ಜನ ಇಸ್ಕೊಂಡ್ ಮಣಿಕೈತಾರೆ, ಹಾಕೋರಿಗೆ ಓಟ್ ಹಾಕತ್ತೆ. ನಮ್ ತಾಲೂಕ್ ವಿಶಿಷ್ಟನೇ. ಓಕೆ ವೀಕ್ಷಕರೇ, ನಿಮ್ಗೊಂದೊಮ್ಮೆ ರೋಡ್ ನ ಪ್ಯಾನ್ ಮಾಡಿ ತೋರಿಸ್ತೀವಿ. ನಾವೀಗ ಹೋಗ್ತಾ ಇರುವಂತದ್ದು ಒಂದು ಅಂಗನವಾಡಿ, ಮತ್ತೊಂದು ಕಡೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಹೋಗ್ತಾ ಇದೀವಿ. ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಮೊನ್ನೆಯಿಂದನೂ ಕೂಡ ಪ್ಲಾನ್ ಮಾಡ್ತಾ ಇದ್ದೆ, ಡೇ ವಿತ್ ಲೀಡರ್ ಮಾಡ್ಲೇಬೇಕು. ಯಾಕೆಂತಂದ್ರೆ ಬರೀ ಉತ್ತರ ಕರ್ನಾಟಕದ ರಾಜಕಾರಣಿಗಳನ್ನೇ ತೋರಿಸ್ತಿದ್ದೀರಿ, ನಿಮ್ ಚಾನೆಲ್ ಉತ್ತರ ಕರ್ನಾಟಕದ ಫೇವರ್ ಅಂತ ತುಂಬಾ ಜನ ಆರೋಪ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಫಸ್ಟ್ ತುರುವೇಕೆರೆಯಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ತುರುವೇಕೆರೆಗೆ ಬಂದೆ. ಓಕೆ ಸರ್, ರಾಜಕೀಯದಲ್ಲಿ ನೀವು ಕಾಂಗ್ರೆಸ್ ಇಂದ ಲೈಕ್ ನೆಕ್ಸ್ಟ್ ನಿಮಗೆ 99 ನಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರಿ. ಟಿಕೆಟ್ ಸಿಗಲ್ಲ ಅವತ್ತು ನನಗ. ಇಂಡಿಪೆಂಡೆಂಟ್ ನಿಂತೆ ನಾವು. ಇಂಡಿಪೆಂಡೆಂಟ್ 26,000 ಓಟ್ ಕೊಟ್ಟಿದ್ರು. ಅದಾದ್ಮೇಲೆ ದೇವೇಗೌಡ ಕುಮಾರಣ್ಣ ನನಗೆ ಕರೆದು ಅವ್ರ ಪಾರ್ಟಿ ಸೇರ್ಸ್ಕೊಂಡು ಟಿಕೆಟ್ ಕೊಡಿ 2004 MLA ಆದ. ದೇವೇಗೌಡರ ಆಶೀರ್ವಾದದಿಂದ MLA ಆದ. ಓಕೆ ಸರ್, ದೇವೇಗೌಡರ ಜೊತೆ ಅನೇಕ ಪಾದಯಾತ್ರೆಗಳನ್ನ ನೀವು ಮಾಡಿದಿರಿ. ಸೊ ಅದನ್ನ ಈ ಕ್ಷಣಕ್ಕೆ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಆ ಪಾದಯಾತ್ರೆಗಳು, ಆ ಹೋರಾಟದ ಕಿಚ್ಚು ಎಲ್ಲೋ ಒಂದು ಕಡೆ ಇತ್ತೀಚಿನ ರಾಜಕಾರಣಿಗಳೆಲ್ಲ ಅದ್ ಕಾಣಿಸ್ತಿಲ್ಲ ನನಗೆ. 100% ಸತ್ಯ. ದೇವೇಗೌಡರು ಈ ಪಾರ್ಟಿ ಕಟ್ಟಿರೋದು ಹೋರಾಟದಲ್ಲಿ, ಮತ್ತೆ ಹಣದಲ್ಲ. ಅವರು ಇಶ್ಯೂಡ್ ಬೇಸ್ ತಗೊಂಡು ಹೋರಾಟ ಮಾಡಿ ಈ ಪಾರ್ಟಿ ಕಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ನಾವ್ ಯಾಕೆ ಇಷ್ಟಪಡ್ತೀವಿ ಪಾರ್ಟಿ ಅಂದ್ರೆ, ಹೋರಾಟದ ಬದುಕು. ಜನರ ಕಷ್ಟ ಬಂದಾಗ ಬೀದಿ ನಿಲ್ತು ಹೋರಾಟ ಮಾಡ್ತಾರೆ. ಹಾಗಾಗಿ ಈ ಪಾರ್ಟಿ ನಂಗೆ ತುಂಬಾ ಇಷ್ಟ. ಓಕೆ ಸರ್, ಈಗೇನೋ ವಾಟ್ಸ್ಆಪ್ ಇದೆ, ಒಂದು ಸಂದೇಶ ಕಳಿಸಿದ ತಕ್ಷಣ 1000 ಜನ ಸೇರ್ಬಿಡ್ತಾರೆ. ಮಾಜಿ ಪ್ರಧಾನಿಗಳು ಬರ್ತಿದ್ದಾರೆ, ದೇವೇಗೌಡರು ಬರ್ತಿದ್ದಾರೆ ಅಂತಂದ್ರೆ, ಬಟ್ ಆಗ ಹೇಗ್ ಜನ ಸೇರ್ತಿದ್ರು ಅನ್ನೋದು ನನಗ್ ಪ್ರಶ್ನೆ. ಆಗನು ದೇವೇಗೌಡರು ಬರ್ತಾರೆ ಅಂತ ನಾವು ಅನೌನ್ಸ್ ಮಾಡಿದ್ವು, ಜನ ಸೇರೋದು ಹೋರಾಟಕ್ಕೆ ನಮ್ ತಾಲೂಕಲ್ಲಿ ಜನ ಬರ್ತಾರೆ. ಪ್ರತಿಯೊಬ್ಬ ರಾಜಕಾರಣಿಗೂ ಸರ್, ತಾನು MLA ಆದ್ರೂ ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು ಇದ್ದೇ ಇರುತ್ತೆ. ನಿಮಗಿಲ್ವಾ ಸರ್?
ಇದೆ, ನಮ್ಗೆ ಅವಕಾಶ ಸಿಕ್ಕಿಲ್ವಲ್ಲ. ಸಿಕ್ಕಿದ್ರೆ ನಾನು ಆಗ್ತಿದ್ದೆ. ಈ ಕಾಂಗ್ರೆಸ್ ಅವ್ರು ಅಷ್ಟೆಲ್ಲ ಆಫರ್ ಕೊಡ್ತಿದಾರೆ, ಒಂದ್ಸತಿ ಟ್ರೈ ಮಾಡ್ಬಿಡೋದು ಸರ್ ಆ ಬೇಡ ಕಡೆ. ನನಗೆ, ಬೇಡ ನನಗೆ ಬೇಡ. ಹೆಂಗೆ ಸರ್ ನೀವು ಇಷ್ಟು ನಿಷ್ಠೆಯಿಂದ ಇದ್ ಬಿಟ್ರೆ ಹೆಂಗ್ ಸರ್, ಕಷ್ಟ ಅಲ್ವಾ ಅಂತ? ಕಷ್ಟ ಆಗಲಿ, ಮನುಷ್ಯನಿಗೆ ಕಷ್ಟ ಬರುತ್ತೆ. ಹಂಗಂದ್ಬಿಟ್ಟು ನಮ್ ತರ ನಾವು ಕಳ್ಕೊಳಕ್ ಆಗಲ್ಲ. ಓಕೆ, ಅಂದ್ರೆ ಜೆಡಿಎಸ್ ನ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಈ ಪಕ್ಷವನ್ನ ಬಿಡ್ತಿಲ್ವಾ, ಅಥವಾ ದೇವೇಗೌಡರ ಹೋರಾಟದ ಹಾದಿಯನ್ನ ನೋಡಿ? ದೇವೇಗೌಡರ ಹೋರಾಟ ಮತ್ತೆ ಈ ಪಾರ್ಟಿ ಎರಡನ್ನೂ ನಂಬಿ ನಾನು ರೈತರ ಪರ ಇರ್ತಕ್ಕಂಥ ಪಾರ್ಟಿ. ಸರ್, ಪ್ರತಿಯೊಬ್ಬ ಜೆಡಿಎಸ್ ಕಾರ್ಯಕರ್ತನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಜೆಡಿಎಸ್ ಮತ್ತೆ ಅಧಿಕಾರಕ್ಕೆ ಯಾವಾಗ ಬರುತ್ತೆ, ನಮ್ಮನ್ನ ಸಂಘಟನೆ ಮಾಡುವ ಲೀಡರ್ಗಳು ಈಸಿ ಆಕ್ಸೆಸ್ ಯಾವಾಗ ಆಗ್ತಾರೆ ಅಂತ, ಸ್ಪೆಷಲಿ ಯೂತ್ ಲೀಡರ್. ಈಗ ಕಾರ್ಯಕರ್ತರಿದ್ದರೆ ಹೊಡಿಯಪ್ಪ, ಈ ಪಕ್ಷ ಉಳಿದಿರೋದು ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕು. ಈ ಸರ್ಕಾರದವರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿ ಚುನಾವಣೆ ಮಾಡಿಲ್ಲ. ಮಾಡಿದಾಗ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಅದನ್ನ ಮಾಡಿದ್ರೆ ಏನ್ ಮಾಡೋದು ನಾವು? ಅದರಿಂದ ನಾವು ಈ ಹೋರಾಟ ಪಾರಾಡ್ತಾ ಎಲ್ಲ ಅವ್ರನ್ನ ಒಗ್ಗೂಡ್ಸ್ಕೊಂಡು ಪಕ್ಷ ಕಟ್ಕೊಂಡಿದ್ದೀವಿ. ಓಕೆ ಸರ್, ಈ ಜಮೀರ್ ಅಹಮದ್ ಅವರೆಲ್ಲ ಹೇಳಿದ್ ನೆನಪು ನನಗೆ, ಜೆಡಿಎಸ್ ಸೂಟ್ ಕೇಸ್ ಪಾರ್ಟಿ, ಸೂಟ್ ಕೇಸ್ ಇದ್ದವ್ರಿಗೆ ಮಾತ್ರ ಸೀಟು ಅಂತ. ಬಹುಶಃ ಅವರು ಒಂದ್ಸರಿ ಅವಲೋಕನ ಮಾಡ್ಲಿ ಸೂಟ್ ಕೇಸ್ ಬಗ್ಗೆ. ಅವ್ರು ಟಿಕೆಟ್ ತಗೊಳ್ಳುವಾಗ ಎಷ್ಟು ಸೂಟ್ ಕೇಸ್ ಕೊಟ್ಟಿದಾರಪ್ಪ ಬೈ ಎಲೆಕ್ಷನ್ ಅಲ್ಲಿ. ನಾವು ಅವ್ರಿಗೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಟ್ಟು ಕುಮಾರನ ಬಂಡವಾಳ ಹಾಕಿ ದೇವೇಗೌಡರು ಅದೆಂತದೋ ನಾರಾಯಣ ಅಂತ ಮಾಡಿ ಗೆಲ್ಸಿದ ಮರ್ತ್ರ ಏನ್ ಮಾಡಕತ್ತಲ್ಲ ಅಲ್ವಾ? ಏನಕ್ಕೆ ಸರ್ ಜೆಡಿಎಸ್ ಬೆಳೆಯೋದಕ್ ಮಾತ್ರ ಬೇಕು, ಬೆಳೆದ್ಮೇಲೆ ಜೆಡಿಎಸ್ ಅವಶ್ಯಕತೆ ಇಲ್ದೇ ಇರೋರ್ ತರ ಮಾತಾಡ್ತಾರಲ್ಲ, ಯಾಕೆ? ಈ ರಾಜಕಾರಣದಲ್ಲಿ ಅದು ಕೆಟ್ಟ ಚಾಳಿ. ಇಲ್ಲೇ ಇದ್ರು ಏನಾಗಲ್ಲ. ಈಗ ನಾನು 4 ಸರಿ ಇಲ್ಲೇ ಏನಾಗಿದೆ? ಏನು ಆಗಿಲ್ಲ. ಓಕೆ, ಅಲ್ಲೋಗಿ ಏನ್ ಮಾಡ್ತಾರೆ? ದುಡ್ಡು ಗಿಡ್ ಮಾಡೋರು ಹೋಗ್ಬೇಕಷ್ಟೇ, ಸೇವೆ ಮಾಡೋರು ಹೋಗಿಲ್ಲ. ಹೌದಾ ಸರ್? ಓಕೆ, ನಿಮ್ ಉತ್ತರ ಕರ್ನಾಟಕದ ದೇವರ ಹಿಪ್ಪರ್ಗಿ ರಾಜುಗೌಡ ಪಾಟೀಲ್ರು ಹೇಳ್ತಿದ್ರು ಸರ್, ಜೆಡಿಎಸ್ ಗೆ ಉತ್ತರ ಕರ್ನಾಟಕದಲ್ಲಿ ಪ್ರಾಬಲ್ಯ ಇಲ್ಲ, ನಮ್ಮ ಸ್ವಂತ ಬಲದ ಮೇಲೆ ನಾವು ಗೆಲ್ತೀವಿ ಅಂತ. ಅವ್ರ ಚಿಂತನೆ. ಅವರು ನಮ್ ಟಿಕೆಟ್ ಕೊಟ್ಟಿವಲ್ಲ ಅವ್ರಿಗೆ, ಟಿಕೆಟ್ ಮೇಲೆ ತಾನೇ ಗೆದ್ದಿರೋದು. ಇಂಡಿಪೆಂಡೆಂಟ್ ಗೆದ್ದ ಸಬ್ಜೆಕ್ಟ್ ಬರ್ತದೆ. ಟಿಕೆಟ್ ಕೊಟ್ಟು ಗೆದ್ಮೇಲೆ ಅದ್ಯಾಕ್ ಬರ್ತದೆ? ನಮ್ ಟಿಕೆಟ್ ತಾನೆ, ಜೆಡಿಎಸ್ ಟಿಕೆಟ್. ಜನ ಜೆಡಿಎಸ್ ಮೇಲೆ ಓಟ್ ಹಾಕೋದು. ಅವ್ನು ಟಿಕೆಟ್ ತಗೊಳ್ದೇನೆ ಇಂಡಿಪೆಂಡೆಂಟ್ ಗೆದ್ದರೆ ಆ ಶಬ್ದಕ್ಕೆ ಗೌರವ ಇರ್ತದೆ. ನಮ್ ಟಿಕೆಟ್ ತಗೊಂಡ್ ಗೆದ್ಮೇಲೆ ನಾವು ಪಾರ್ಟಿಗೆ ಎಡೆಯರಾಗಿರ್ಬೇಕಲ್ವಾ? ಸರ್, 56 ಸೀಟ್ಗಳನ್ನ ಗೆದ್ದಂತಹ ಜೆಡಿಎಸ್ ಕುಸಿತಾನೆ ಬರ್ತಾ ಇದೆ ಸ್ಥಾನಗಳ ವಿಚಾರದಲ್ಲಿ. ಅದನ್ನ ಬೂಸ್ಟ್ ಮಾಡೋದು ಹೇಗೆ? ನೀವೆಲ್ಲ ಏನಾದ್ರು ಪ್ಲಾನ್ ಮಾಡಿದೀರಾ ಅದಕ್ಕೆ? ಅಲಯನ್ಸ್ ಮಾಡ್ಕೊತೀವಲ್ಲ, ನಮ್ಗೆ ಹೋದ್ ಸರಿ ಏನಾಯ್ತು ಅಂದ್ರೆ ಈ ಮಂಡ್ಯ ಇಲ್ಲೆಲ್ಲ ಸ್ವಲ್ಪ ಎಫೆಕ್ಟ್ ಆಯ್ತು. ಇದ್ರಲ್ಲಿ ನಮ್ದು 40 ಸೀಟ್ ಮೇಲೆ ಬರುವು. ಈ ಸರಿ ಅವೆಲ್ಲ ಬರ್ತವೆ, ನಮ್ಗೆ ತೊಂದರೆ ಏನಿಲ್ಲ. ಮಂಡ್ಯ ಏನ ಹೋದ್ ಸರಿ 5 ಕಳ್ಕೊಂಡಿದ್ವಿ, ನಾವು 5 ಬರ್ತವೆ. ಓಕೆ, ಬಸ್ ಹೋಗ್ತಾ ಇದೆ ಸರ್. ಇನ್ಫ್ಯಾಕ್ಟ್ ನಿಮಗೆ ತುಂಬಾ ಹತ್ರ ಬಸ್, ಯಾಕೆ ಅಂತಂದ್ರೆ ನೀವು ನಿಂತಿದ್ದಂತಹ ಸಿಂಬಲ್ಲೇ ಬಸ್ 1999ರಲ್ಲಿ. ಈ ಪೊಲಿಟಿಕಲ್ ಜರ್ನಿ ಅಷ್ಟೇ ಈಸಿ ಇದೆಯಾ ಸರ್? ಈಜಿ ಇಲ್ಲ, ಇದು ಟಫ್ ಆಕ್ಚುಲಿ. ಏನೋ ಒಂದು ಬಂದ್ಬಿಟ್ಟಿದೆ ಫೀಲ್ಡ್ಗೆ, ಹೋರಾಟ ಮಾಡ್ಬೇಕು. ಅದು ರಾಜಕಾರಣ ಟಫ್ ಇದೆ. ಕಾರಣ ಏನಂದ್ರೆ ಅತಿಯಾದ ಭ್ರಷ್ಟಾಚಾರಕ್ಕೆ ಮತದಾರ ಬಂದ್ಬಿಡ್ತಾನೆ. ಹಂಗಾಗಿ ಈ ಕೆಲವು ಪಾರ್ಟಿಗಳು ಅಮಿಷ್ ಕೊಡ್ತವೆ, ಇವೆಂತವೆ ಗ್ಯಾರಂಟಿ ಪಾರಂಟಿ ಅಂತ. ಅಲ್ಲಿ ಫೇರ್ನೆಸ್ ಹೋಗಿದೆ ಅಲ್ವಾ? ಅಮಿಷ್ಗೆ ವೋಟ್ ಆಗೋಂತ ಕಾಲ. 4% 5% ಓಟ್ಲೆ ಗೆಲ್ತಿರ್ತಾರೆ. ಈಗ ಕಾಂಗ್ರೆಸ್ ನಲ್ಲಿ 67 ಜನ ಬಿಲೋ 5000 ಗೆದ್ದವ್ರೆ. ಈ ಸರಿ ಎಲ್ಲ ಹೋಗ್ತಾರೆ ಅಷ್ಟೇ. ಓಕೆ, ತುರುವೇಕೆರೆ ಒಂದು ಜಿಲ್ಲೆ ಆಗ್ಬೇಕು ಅನ್ನುವಂತಹ ಕೂಗು ತಮ್ದಿದೆ. ನಿರಂತರವಾಗಿ ಆ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ನನಗೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋದಾಗ ಅವ್ರದ್ದು ಒಂದು ಕೂಗಿದೆ, ನಮ್ಮ ಇಂಡಿನ ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತ. ಯಾವ ಮಾನದಂಡಗಳ ಮೇಲೆ ಜಿಲ್ಲೆ ಮಾಡಿ ಅಂತ ಕೇಳ್ತಿದ್ದೀರಿ? ನಮ್ಮಲ್ಲಿ 10 ತಾಲೂಕು ಇದೆ, ತುಂಬಾ ದೊಡ್ಡ ಜಿಲ್ಲೆ ಇದು. ಹೌದು. ಈಗ ಇಲ್ಲಿಂದ ನಾವು ತುಮಕೂರು 75 ಕಿಲೋಮೀಟರ್. ಹಿಂಗಾಗಿ
ನಮಗೆ ಒಂದು ಜಿಲ್ಲೆ ಮಾಡ್ಕೊಂಡ್ರೆ ಚಿಕ್ಕನಾಗ್ತದೆ ತಿಪ್ಟೂರು ನಮಗೆ ಸೇರ್ಸ್ ಮಾಡಿದ್ರೆ ನಮ್ಗೆ ಹತ್ರ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಆಮೇಲೆ ಅಡ್ಮಿನಿಸ್ಟ್ರೇಷನ್ ವಿಕೇಂದ್ರೀಕರಣ ಆಗುತ್ತೆ. ಯಾರೋ ಒಬ್ಬರೇ DC ಒಬ್ಬರೇ CO ಬರ್ತಾರೆ, ಇನ್ನೊಬ್ರು ಆದ್ರೆ ಬೇಗ ಕೆಲಸ ಆಗ್ತದೆ. ಆ ದೃಷ್ಟಿಯಲ್ಲಿ ಮಾಡ್ಕೊಡಿ ಅಂತ ಹೇಳಿದೆ. ಪ್ರತಿಕ್ರಿಯೆ ಏನಿದೆ ಸರ್, ಯಾವಾಗ ಆಗಬಹುದು ಏನು ಅಂತ? ಈ ಸರ್ಕಾರದಲ್ಲಿ ಏನ್ ಮಾಡ್ತಾರೆ, ಒಬ್ಬರು ಸರ್ಕಾರ ಮುಂದಿನ ದಿವಸ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಮಾಡಿಸ್ತೀವಿ. ಓಕೆ ಸರ್, ಕುಮಾರಸ್ವಾಮಿ ಅವರೇ ಹೇಳ್ತಿದ್ರು ನವೆಂಬರ್ ಬರ್ಲಿ ಡಿಸೆಂಬರ್ ಬರ್ಲಿ ಸರ್ಕಾರ ಹೋಗುತ್ತೆ, ಸರ್ಕಾರ ಬೀಳುತ್ತೆ ಅಂತ. ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರು ಅದನ್ನ ಪದೇ ಪದೇ ಹೇಳ್ತಾನೆ ಇರ್ತಾರೆ. ನನಗಿರೋ ಕ್ಯೂರಿಯಾಸಿಟಿ, ಸರ್ಕಾರ ಯಾವಾಗ ಬೀಳುತ್ತೆ? ನವೆಂಬರ್ ಡಿಸೆಂಬರ್ಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ಏನಾಗುತ್ತೆ ಅದು ಕಾದು ನೋಡ್ಬೇಕು, ಅವಾಗ ನೋಡೋಣ. ಓಕೆ ಸರ್, ವಿರೋಧ ಪಕ್ಷದ ವಿಚಾರ ಬಂದಾಗ ಈ ಹಿಂದೆ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ಸ್ಥಾನವನ್ನ ಅವರು ಫುಲ್ ಮೆಜಾರಿಟಿ ವಿರೋಧ ಪಕ್ಷದಲ್ಲಿ ಇಲ್ಲದೇ ಇದ್ದರು ಆ ಸ್ಥಾನ ತುಂಬೋ ಕೆಲಸವನ್ನ ಕುಮಾರಸ್ವಾಮಿ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಮತ್ತು ವಿತ್ ಡಾಕ್ಯುಮೆಂಟ್ ಮಾತಾಡೋರು. ಆದ್ರೆ ಆರ್ ಅಶೋಕ್ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಮಾತಿದೆ. ಇನ್ಫ್ಯಾಕ್ಟ್ ಬಿಜೆಪಿ ಅವರೇ ತುಂಬಾ ಜನ ಹೇಳ್ತಾರೆ ಅದನ್ನ. ಫೇಲ್ಯೂರ್ ಅಂತ ಹೇಳಕ್ ಬರಲ್ಲ, ಅಲ್ಲ ಅವ್ರಿಗೆ ಅಡ್ವೈಸ್ ಮಾಡೋದು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದು ವಿಧಾನಸೌಧ ನಿಂತಿರೋದು ಒಳ್ಳೇದು. ಯಾಕೆ ಸ್ಟಡಿ ಮಾಡಲ್ಲ ಸರ್ ಅವರು? ಅಷ್ಟೊಳ್ಳೆ ನಾನು ಹೆಂಗ್ ಹೇಳಕ್ಕಾಗ್ತದೆ, ಯಾಕೆ ಸ್ಟಡಿ? ನನ್ ಜವಾಬ್ದಾರಿ ನಾನು ಇರ್ಲಿ, ಅಫ್ಕೋರ್ಸ್ ಇಲ್ಲ ಅಂತಲ್ಲ. ಈಗ ನಾನು ವಿಧಾನಸೌಧದ ಗಂಟೆಗಟ್ಟಲೆ ಮಾತಾಡ್ತೀನಿ, ಸ್ಟಡಿ ಮಾಡಿ ರಿಪೋರ್ಟ್ ತಗೊಂಡು ಮಾತಾಡ್ತೀನಿ. ಅದಕ್ಕೂ ನಾನು ಅವ್ರಿಗೆ ಹೇಳ್ತೀನಿ, ನಾವೊಂದು ಸಬ್ಜೆಕ್ಟ್ ಸ್ಪಾನ್ಸರ್ ಮಾಡಿದ್ದೆ. ಕರೆಕ್ಟ್. ಈ ಸರ್ಕಾರಿ ಫಂಡ್ ಅನ್ನ ಸ್ಟೇಟ್ ಎಕ್ಸ್ಚೆಕರ್ನ ಕಾಂಗ್ರೆಸ್ ಕರ್ತವ್ಯ ಸಂಬಳ ಕೊಡ್ತಾರೆ ಅಂತ ಹೇಳಿ ನಾನು ಒಂದು ಕ್ವಶನ್ ಹಾಕಿದೆ. ಅದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ವು ಒಂದಿಷ್ಟಕ್ಕೆ. ಹೌದು. ಸೆಕೆಂಡ್ ಆಗಿ ಅದನ್ನ ವಿತರಣೆ ಮಾಡಬಾರ್ದಿತ್ತು, ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಅದಾಗಬಾರ್ದು, ಹೋರಾಟ ಮಾಡ್ಬೇಕು, ಕೊನೆ ಅಂತವ್ರು ತಲುಪಬೇಕಲ್ಲ. ಕರೆಕ್ಟ್. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, CD ವಿಚಾರದಲ್ಲಿ ಸುನೀಲ್ ಕುಮಾರ್ ಅವರು ಮಾತಾಡಿದ್ದಷ್ಟು ಕೂಡ ಆರ್ ಅಶೋಕ್ ಅವರು ಮಾತಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಬಳಸ್ಕೋಬಹುದಿತ್ತು ವಿರೋಧ ಪಕ್ಷ ಈ ವಿಚಾರನ. ಈಗಲೂ ಬಳಸ್ಕೋಬಹುದು, ಸ್ಟಿಲ್ ಯು ಹ್ಯಾವ್ ಲಾಟ್ ಆಫ್ ಟೈಮ್. ಈಗಿನ ಸ್ವಲ್ಪ ಸೀರಿಯಸ್ ಮಾಡ್ಬೇಕು. ಕರೆಕ್ಟ್. ಸೀರಿಯಸ್. ಈ CD ವಿಚಾರ ಸರ್, ನಿಮ್ ತುಮಕೂರು MLA ಫಸ್ಟ್ ಅಯ್ಯಯ್ಯೋ ನಂದಿದೆ ಅಂತ ಹೇಳಿ, ಬೇರೆ ಯಾರ್ದಿರ್ಬೋದು ಸರ್? ರಾಜಣ್ಣ ನನಗೆ CD ಅವೆಲ್ಲ ನನಗೆ ಗೊತ್ತಿಲ್ಲ. ಹೋಗ್ಲಿ, ಪೆನ್ ಡ್ರೈವ್ ಆದ್ರೂ ಗೊತ್ತಾ? ಟಿವಿನಲ್ಲಿ TV ಪಾಯಿಂಟ್ ನಾನು ನೋಡಿದ್ದೆ ಹೊರತು ಇವೆಲ್ಲ ನನಗೇನ್ ಗೊತ್ತಿಲ್ಲ. ಓಕೆ. ಈ ಹನಿ ಟ್ರ್ಯಾಪ್ ಪೆನ್ ಡ್ರೈವ್ ಅಲ್ಲಿ ಗೊತ್ತಷ್ಟೇ, ಇದು ಜಾನಪದ ಹಾಡಾಕಿ ಕೇಳ್ತೀನಿ ಅಷ್ಟೇ. ಅಲ್ಲ ಸರ್, ಈ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಸರ್ಕಾರ ಅಂತ ನಿಖಿಲ್ ಅವ್ರು ಹೇಳ್ತಾ ಇರ್ತಾರೆ. ಹನಿ ಮತ್ತು ಮನಿ ನಿಮಗ್ ಗೊತ್ತಾ ಅಂತ? ನಾನೇನು ಹುಡಿಕೊಂಡು ಹೋಗಲ್ಲ, ಮನಿನೂ ಹುಡಿಕೊಂಡು ನಾನು ಹೋಗಲ್ಲ, ಅದರಿಂದ ನನಗೆ ಆ ಸಂಬಂಧ ಬರಲ್ಲ. ಓಕೆ. ಅಲ್ಲ ಸರ್, ಯಾಕೆಂತಂದ್ರೆ ಒಬ್ರು ಸಿಟ್ಟಿಂಗ್ ಮಿನಿಸ್ಟರ್ ಆರೋಪ ಮಾಡ್ತಾರೆ, ಅಸಹಾಯಕತೆಯನ್ನ ತೋಡ್ಕೋತಾರೆ ಅಂತಂದ್ರೆ ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ? ಅದೆಲ್ಲ ಮುಖ್ಯಮಂತ್ರಿ ಗೊತ್ತಿದೆ, ಅದು ಅವ್ರು ಯಾಕೆ ಮ್ಯಾನೇಜ್ ಮಾಡ್ತಾರೆ. ಅದು ಏನಾಗಿದೆ ಎಲ್ಲೋ ಒಂದು ಹಂತದಲ್ಲಿ ಒಟ್ಟಾರೆ DK ಶಿವಕುಮಾರ್ ವಿರುದ್ಧ ಬಿದ್ದಿದ್ದಾರೆ ಇವರೆಲ್ಲ, ಅವ್ರಿಗೆ ಅಧಿಕಾರ ಕೊಡಬಾರ್ದು ಅಂತ. ಕರೆಕ್ಟ್. ಇವೆಲ್ಲ ಮ್ಯಾನಿಪುಲೇಟೆಡ್, ಯಾವ ತಿರುಳಿ ಇಲ್ಲ, ಸತ್ಯ ಇಲ್ಲ, ಬರೀ ಮ್ಯಾನಿಪುಲೇಟೆಡ್ ಮಾಡಿ ತೋರಿಸ್ತಾರೆ. ಓಕೆ. ಅಂದ್ರೆ ಸಿದ್ದರಾಮಯ್ಯ ಅವರ ಟೀಮ್ ನಲ್ಲಿ ಗುರುತಿಸ್ಕೊಂಡವ್ರೆ ಟಾರ್ಗೆಟ್ ಈ ಟ್ರ್ಯಾಪ್ ಗಳಿಗೆ ಅಂತ? ಅದು ಅವರೇ ಮಾಡ್ಕೊತಾರೆ ಅಷ್ಟೇ, ಅವರೇ ಮಾಡ್ಕೊತಾರೆ. ಅವರು ಏನ್ ತಿರ್ಲಿಲ್ಲ, ಸತ್ಯಾಂಶ ಇಲ್ಲ. ಸತ್ಯಾಂಶ ಇದ್ರೆ ಹೇಳ್ಬೇಕಿತ್ತು, ಎನ್ಕ್ವೈರಿ ಮಾಡಿ ಎಲ್ಲ ಕೊಡ್ಬೇಕಾಯ್ತು ಡಾಕ್ಯುಮೆಂಟ್ಸ್ ಅಲ್ವಾ? ಕರೆಕ್ಟ್. ಸುಳ್ಳು ಹೇಳ್ತಾರೆ ಸರ್. ಒಕ್ಕಲಿಗ ಸಮಾಜಕ್ಕೆ ಬಹುದೊಡ್ಡ ಆಸೆ ಇದ್ದಿದ್ದು DK ಶಿವಕುಮಾರ್ ಅವರು CM ಆಗ್ತಾರೆ, ಹಾಗಾಗಿ ನಾವು ಅವ್ರ ಜೊತೆ ನಿಲ್ತೀವಿ ಈ ಬಾರಿ ಚುನಾವಣೆಯಲ್ಲಿ ಅನ್ನೋ ಕಾರಣಕ್ಕೆ ಸಾಲಿಡ್ ಆಗಿ ಕಾಂಗ್ರೆಸ್ ಕಡೆ ನಿಂತರು. ಆದ್ರೆ CM ಆಗಿದ್ದು ಸಿದ್ದರಾಮಯ್ಯ ಅವರು. ಆಕ್ರೋಶ ಇದೆಯಾ ಸಮುದಾಯದಲ್ಲಿ? ಆಕ್ರೋಶ ಅಂತಿಲ್ಲ, ಅದು ಹೋಯ್ತು, ಆ ಸ್ಪಿರಿಟ್ ಹೋಯ್ತು. ಸ್ಪಿರಿಟ್ ಇಲ್ಲ DKಗೆ ಹೋಯ್ತು. ಮುಂಚೆ ಅವ್ರು ಆಗ್ಲಿ ಕುಮಾರಸ್ವಾಮಿ ನಡೆಸಾರ, ಅವ್ರಿಗೊಂದ್ಸರಿ ಆಗ್ಲಿ ಅಂತ ಹೇಳಿ ಜನ ಒಕ್ಕಲಿ ಸಮಾಜ ಕೈ ಹಿಡಿದ್ರು. ಸರಿ, ಅದಾಗೋದಿಲ್ಲ, ಹೋಗಿತ್ತು, ಅದು ಆ ಸ್ಪಿರಿಟ್ ಹೋಗಿತ್ತು. ಓಕೆ. ಬಟ್ ಈ ಗ್ಯಾರಂಟಿಗಳಿಂದ ರಾಜ್ಯ ತುಂಬಾ ಸುಖವಾಗಿದೆ, ತುಂಬಾ ಚಂದ ಇದೆ. ಹುಚ್ಚ ಅವ್ರು ಹೇಳುದು, ಈ ಗ್ಯಾರಂಟಿಯಿಂದ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಒಂದ್ ಶಾಲೆ ಇಲ್ಲ, ಒಂದ್ ಕಾಲೇಜ್ ಇಲ್ಲ, ಏನೇನು ಗುಡಿ ಮುಚ್ಚಕ್ಕೆ ದುಡ್ಡು ಕೊಡಲ್ಲ, ಏನ್ ಡೆವಲಪ್ಮೆಂಟ್ ಅಲ್ಲ.
ಓಕೆ. ಇವೆಲ್ಲ ಈಗ ಹಿಂದೆ ತಾಲಿಬಾಗ್ಗೆ ಕೊಟ್ಟಿದ್ರು ಯಾರು ನಮ್ಮ ಹೆಗ್ಡೆ ಅವರು. ಹೇಗಿದೆಯಾ ಇವರೇ ಶಾದಿ ಭಾಗ್ಯ ಕೊಟ್ರಲ್ಲ, ಇವತ್ತಿದ್ಯಾ? ಇಲ್ಲ. ಇವೆಲ್ಲ ಈಗ ನಡೆಯಲ್ಲ. ಆ ಸಂದರ್ಭಕ್ಕೆ ಏನೋ ಒಂದು ಅಟ್ರಾಕ್ಷನ್ ಓಡ್ತಾ ಇರ್ಬೇಕೆ ಹೊರತು ಇನ್ನೇನಿಲ್ಲ. ಓಕೆ ಸರ್, ಯಾವಾಗ್ಲೂ ಕೂಡ ಸೈನ್ಯದ ಬಗ್ಗೆ ಮತ್ತು ಮೊನ್ನೆ ಕೊತ್ತೂರು ಮಂಜೂರು ಮಾತಾಡಿದ್ರು, ಏನೊಂದ್ 4 ಫ್ಲೈಟ್ ಹಾರಿಸ್ಬಿಟ್ರೆ ಅದೇನ್ ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಹೀಗೆ. ಅವ್ರಿಗೆ ಮೆಚುರಿಟಿ ಇಲ್ಲ. ದೇಶದ ಹೆಂಗೆ ತಗೊಂಡು ಹೋಗ್ಬೇಕು ಮುಖ್ಯ. ಯಾಕೆ ಮೆಚುರಿಟಿ ಇಲ್ಲದೆ ಇರೋರು ಶಾಸಕರಾಗ್ತಿದ್ದಾರೆ ಅಂತ ಜನ ಓದ್ಕೊಟ್ಟವ್ರು ಆಗ್ತದೆ. ನಾನು ಹೇಳಕ್ಕಾಗ್ತದೆ, ಯಾರಾಗ್ಲಿ ಈಗ ಜಾತಿ ಮತ ಒಂದ್ ಕಡೆ ಇರ್ಲಿ, ಮನುಷ್ಯ ಅಲ್ವಾ. ಇವ್ರು ಹೋಗಿ ನಮ್ಮ ಹತ್ರ ವೆಪನ್ಸ್ ಇಂದ ಹೊಡೆಯೋದು, ಅವ್ರು 4 ಜನ ಹೊಡೆಯೋದು, ನಮ್ ಜನ ಹಾಳಾಗ್ತೀವಿ. ಆಮೇಲೆ ಫೈನಾನ್ಷಿಯಲಿ ವೀಕ್ ಆಗ್ತೀವಿ. ನಮ್ಮ GDP ಗ್ರೋತ್ ಡೌನ್ ಆಗ್ತದೆ. ತುಂಬಾ ಚೆನ್ನಾಗಿದ್ದೀವಿ ನಾವು, ಡೌನ್ ಆಗ್ತದೆ. ಅದರಿಂದ ಬಹಳ ಟೆಕ್ನಿಕಲಿ ಯೋಚನೆ ಮಾಡಿದ್ದಾರೆ. ಅದೇನ್ ನಿಂತಿಲ್ವಲ್ಲ, ನಿಂತಿಲ್ಲ. ಸ್ಟಿಲ್ ಇಸ್ ನಾಟ್ ರನ್ನಿಂಗ್. ಯಾವ ಕಡೆ ಬಂದಿದ್ವಿ? ಇದು ನಮ್ಮ ಆಫೀಸ್ ಬರ್ರಿ, ತಾಲೂಕ್ ಪಂಚಾಯತ್ ಆಫೀಸ್. ಓಕೆ, ಶಾಸಕರ ತಾಲೂಕು ಪಂಚಾಯತ್ ಆಫೀಸಿಗೆ ನಾವು ಬಂದಿದ್ದೀವಿ. ಸೊ MT ಕೃಷ್ಣಪ್ಪ ಅವರು ತಾಲೂಕಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನ ತಂದಿರುವಂತಹ ವಿಚಾರ ಆಗಿರಬಹುದು, ಮತ್ತು ದಬೇಘಟ್ಟ ಏತ ನೀರಾವರಿ ಕಾಮಗಾರಿ ಆಗಿರಬಹುದು, ಕಣತೂರು ಏತ ನೀರಾವರಿ ಕಾಮಗಾರಿ ಮತ್ತು ಅಬಕನಹಟ್ಟಿ ಏತ ನೀರಾವರಿ ಕಾಮಗಾರಿ, ಅಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಕುಡಿಯುವ ನೀರಿಗಾಗಿ MLDS ಅನುದಾನದ ಅಡಿಯಲ್ಲಿ ಏತ ನೀರಾವರಿ ಕಾಮಗಾರಿ ಆಗಿರಬಹುದು. ಇದರ ಜೊತೆಗೆ 430 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಸಮರ್ಥ ರೀತಿಯಲ್ಲಿ ಬರ ನಿರ್ವಹಣೆ ಕೈಗೊಂಡಿರುವಂತಹದ್ದಾಗಿರಬಹುದು. 230 ಕೋಟಿ ಅನುದಾನದ ಅಡಿ ಹನಿ ನೀರಾವರಿ ಯೋಜನೆಗಳು, ತುರುವೇಕೆರೆ ಪಟ್ಟಣದ ಎಲ್ಲಾ ಬಡಾವಣೆಗಳ ರಸ್ತೆಗಳ ಅಭಿವೃದ್ಧಿ ಹಾಗೂ ಪಟ್ಟಣದಲ್ಲಿ ಹೆದ್ದಾರಿಗಳ ಸಮಗ್ರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ತಾಲೂಕಿನ ಎಲ್ಲೆಡೆಯೂ ಕೂಡ 100 ಸೇತುವೆ ಹಾಗೂ ಪಿಕಪ್ಗಳ ಕಾಮಗಾರಿಗಳು, ತಾಲೂಕಿನ ಪ್ರಸಿದ್ಧ ಮಲ್ಲಘಟ್ಟ ಕೆರೆಯನ್ನ ಪ್ರವಾಸಿ ತಾಣವನ್ನಾಗಿಸುವಂತಹ ನಿಟ್ಟಿನಲ್ಲಿ ವಿಶ್ವ ಬ್ಯಾಂಕ್ ನೆರವಿನ ಜೊತೆಗೆ ವಿಶೇಷ ಅನುದಾನವನ್ನು ತಂದು ಕೆರೆ ಪುನರುಜ್ಜೀವನ ಕಾಮಗಾರಿ ಕೈಗೊಂಡಿರುವಂತಹದ್ದು. ತಾಲೂಕಿನ ಅನೇಕ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳು ಈಗಾಗಲೇ ನಡೆದಿದೆ. 3 ಬಾರಿ ಶಾಸಕರಾಗಿ ಗೆದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗುವಂತಹ ವ್ಯಕ್ತಿತ್ವ MT ಕೃಷ್ಣಪ್ಪ ಅವರಲ್ಲಿ. ನಾನು ಆ ವ್ಯಕ್ತಿತ್ವವನ್ನ ತುಂಬಾ ಹತ್ತಿರದಿಂದ ನೋಡಿರುವಂತಹ ಕಾರಣ ಹೇಳ್ತಾ ಇದ್ದೀನಿ. ಹಲವಾರು ಸಮುದಾಯಗಳು MT ಕೃಷ್ಣಪ್ಪ ಅವರ ಜೊತೆ ನಿಂತ್ಕೊಳ್ಳುತ್ತೆ. ಇಲ್ಲಿ ಜಾತ್ಯತೀತವಾಗಿ MT ಕೃಷ್ಣಪ್ಪ ಅವರ ಜೊತೆ ಜನ ನಿಲ್ಲುವಂತಹದ್ದನ್ನ ಇವತ್ತು ಸಂಪೂರ್ಣ ದಿನ ನಾನು ನೋಡಿದೆ. ಇನ್ಫ್ಯಾಕ್ಟ್ MT ಕೃಷ್ಣಪ್ಪ ಅವರು ಮಾತಾಡಿದ್ರೆ ಮನೆಯಲ್ಲಿರುವಂತಹ ಯಾರೋ ಹಿರಿಯರೊಬ್ರು ಗದರ್ತಾ ಇದ್ದಾರೆ, ಮಾತಾಡಿಸ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಭಾಸವಾಗುತ್ತೆ. ತುಂಬಾ ಜನ ಅವರು ಒಂದು ವೇಳೆ ಆ ಏರು ಧ್ವನಿಯಲ್ಲಿ ಮಾತನಾಡಲಿಲ್ಲ ಅಂತಂದ್ರೆ ಜನಕ್ಕೆ ಒಂದು ರೀತಿಯಲ್ಲಿ ಯಾಕೆ ಅಣ್ಣ ಇವತ್ತು ಸರಿಯಾಗಿ ಮಾತಾಡ್ಲಿಲ್ವಲ್ಲ ಅನ್ನುವಂತಹ ಕೊರಗೆ ಇರುತ್ತೆ ಅಂತ ಇಲ್ಲಿ ತುಂಬಾ ಜನ ಹೇಳ್ತಾ ಇದ್ರು. ಅಂದ್ರೆ MT ಕೃಷ್ಣಪ್ಪ ಅವರು ಮಾತಿನಲ್ಲಿ ಎಷ್ಟು ಒರಟೋ ಮನಸ್ಸಿನಿಂದ ಅಷ್ಟೇ ಮೃದು ಸ್ವಭಾವದವರು ಅನ್ನುವಂಥದ್ದಕ್ಕೆ ಒಂದು ಕೈಗನ್ನಡಿ. ಓಕೆ, ಈಗ ನಾವು ಊಟ ಮಾಡುವಂತಹ ಸಮಯ. ಸೊ ಶಾಸಕರ ಜೊತೆ ರಾಗಿ ಮುದ್ದೆ, ಅದರ ಜೊತೆಗೆ ಬೇಳೆ ಸಾಂಬಾರ್ ಹಾಗೂ ರುಚಿಯಾದಂತಹ ಮಾವಿನ ಹಣ್ಣು. ಈ ಸೀಸನ್ ನ ಫಸ್ಟ್ ಹಣ್ಣನ್ನ ನಾವು ತಿಂತಾ ಇದೀವಿ. ತುಂಬಾ ಅದ್ಭುತವಾದಂತಹ ಅಡಿಗೆ, ಹಳ್ಳಿ ಸೊಗಡಿನಲ್ಲಿ ಮಾಡಿರುವಂತಹ ರಾಗಿ ಮುದ್ದೆ, ಅದರ ಜೊತೆಗೆ ಬೇಳೆ ಸಾಂಬಾರ್, ಒಂಥರ ಸ್ವರ್ಗ ಸುಖ. ಈ ಜಿಟಿ ಮಳೆಯ ಸಂದರ್ಭದಲ್ಲಿ ಇಂತಹ ಮೃಷ್ಟಾನ್ನ ಭೋಜನ. ಸರ್, ನಿಮ್ಮ ಇನ್ನೊಬ್ಬ ಮಗ ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ. ಏನ್ ಹೆಸರು, ಏನ್ ಮಾಡ್ತಾರೆ ಅವ್ರೀಗ? ಒಂದು ಫ್ಯಾಕ್ಟ್ರಿ ಇದೆ, ಒಂದು ಇಂಥದ್ದು ಮಸಾಲೆ, ಹಳ್ಳಿ ಮಸಾಲೆ ಅಂತ. ಓ, ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಟಕ್ಕರ್? ಟಕ್ಕರ್ ಅಲ್ಲ, ಬದುಕಷ್ಟು. ನಾವೇ ಟಕ್ಕರ್ ಕೊಡಕ್ಕಾಗಲ್ಲ. ಓಕೆ ಸರ್, ಜೊತೆಗೆ ಪ್ಲಾಸ್ಟಿಕ್ ತಯಾರು ಮಾಡುವಂತ ಫ್ಯಾಕ್ಟ್ರಿ. ಓಕೆ ಸರ್, ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ವೇ ಅಂತ? ಈಗ ಪ್ರೆಸೆಂಟ್ ಇಲ್ಲ, ಬರುತ್ತೇನೋ. ಓಕೆ, ನಾ ಅದೇ ಕೇಳ್ತಿದ್ದೆ ಸರ್. ಎಲ್ಲಾ MLAಗಳು ತಾವು ಅಧಿಕಾರದಲ್ಲಿ ಇರುವಾಗ್ಲೇ ನೆಕ್ಸ್ಟ್ ಎಲೆಕ್ಷನ್ ಮಗನ್ ರೆಡಿ ಮಾಡಿಬಿಟ್ಟಿರ್ತಾರೆ ಅಂತ. ದೊಡ್ಡ ಮಗ ರೆಡಿ ಆಗ್ತಿದ್ದಾನೆ, ಚಿಕ್ಕವಂದ್ ಗೊತ್ತಿಲ್ಲ ಅಂತಿದ್ರು. ನಾ ಅದ್ರ ಬಗ್ಗೆ ಇನ್ನ ಯೋಚನೆ ಮಾಡಿಲ್ಲ. ಮುಂದೆ ಏನಾಗುತ್ತೋ ನೋಡ್ಬೇಕು. ಕ್ಷೇತ್ರ ಏನು ಸೆಲೆಕ್ಟ್ ಮಾಡ್ಕೊಂಡಿಲ್ವಾ ಸರ್, ವರ್ಕ್ ಮಾಡೋದು ಆ ತರದ್ದೇನು? ನಿರಂತರ ಇಲ್ಲಿ ಓಡಾಡ್ತಾ ಇರ್ತೀವಿ, ರೆಗ್ಯುಲರ್ ಟಚ್ ಐತಿ. ಓಕೆ, ಫ್ಯಾಮಿಲಿಗೆಲ್ಲ ಪರ್ಫೆಕ್ಟ್ ಆಗಿ ಟೈಮ್ ಕೊಡ್ತಿದ್ರಾ ತಂದೆಯವರು? ಕೊಡ್ತಾ ಇದಾರೆ ಅವ್ರಿಗೆ.
ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲಾ ಜನನಾಯಕರಿಗೆ ಸಮಸ್ಯೆ ಆಗದೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಮತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದು ತುಂಬಾ ದೊಡ್ಡ ಪ್ರಾಬ್ಲಮ್. ಸೊ ಕೃಷ್ಣಪ್ಪ ಅವ್ರ ಮ್ಯಾಟ್ರ್ ಹೇಗೆ ಅದ್ರಲ್ಲಿ ಅಂತ? ವೈಯಕ್ತಿಕ ಒಂದ್ ಸ್ವಲ್ಪ ಕಡಿಮೆ ಮನೆಯಲ್ಲಿ ಬೆಳಗಾದ್ರೆ ಕೆಲಸಗಳು ಇರುತ್ತಲ್ಲ ತುರುವೇಕೆರೆ ಕ್ಷೇತ್ರದಲ್ಲಿ ಸ್ವಲ್ಪ ಕಮ್ಮಿ, ಪರವಾಗಿಲ್ಲ, ಎಲ್ಲ ದೊಡ್ಡವರು ಆಗಿದ್ದೀವಿ. ಓಕೆ. ನಿಮಗೆಲ್ಲ ಸರ್ ಸ್ಕೂಲಿಗೆ ಕರ್ಕೊಂಡು ಹೋಗುವಂತದ್ದಾಗ್ಲಿ ಅಥವಾ ಸ್ಕೂಲಿಗೆ ಬಿಟ್ಟು ಬಿಡುವಂತ ಟೈಮಲ್ಲಾಗ್ಲಿ, ಅವರು ಸರ್ಕಾರಿ ನೌಕರಿಯಲ್ಲಿದ್ದಂಥವ್ರು, ಅದಾದ ನಂತರ MLA ಆಗಿದ್ದು, ಹೇಗೆ ಹೇಳ್ಕೊತಿದ್ರ ಕಾಲೇಜ್ಗಳಲ್ಲೆಲ್ಲ ನಮ್ಮಪ್ಪ MLA ಆತರ? ಹೇಳ್ಕೊಂಡಿಲ್ಲ. ನಾವ್ 4 ಜನ ನಮ್ಮ ಅಕ್ಕಂದಿರ್ ನಮ್ಮ ಅಣ್ಣಂದಿರ್ ಸ್ಕೂಲ್ ಕರ್ಕೊಂಡು ಹೋಗೋರು. ಅವ್ರಿಗೆಲ್ಲ ನಾವೇನಾದ್ರು ತೊಂದ್ರೆ ಕೊಟ್ಟಿಲ್ಲ, ಎಲ್ಲ ನಾವಮ್ಮ ಮಾಡೋರು. ಓಕೆ. ನೀವೇನ್ ಓದ್ಕೊಂಡಿರೋದು ಸರ್? MBA. MBA BBA. ಓಕೆ. ಬಿಸ್ನೆಸ್ ಎಲ್ಲ ಹೇಗೆ ಅಂತ? ಒಂದ್ 2-3 ಫ್ಯಾಕ್ಟ್ರಿ ಇದೆ, ರೆಸ್ಟೋರೆಂಟ್ಸ್ ಇದೆ. ಎಲ್ಲಿ ಬೆಂಗಳೂರಲ್ಲಿ ಸರ್ ಅಥವಾ ತುಮಕೂರು? ಬೆಂಗಳೂರು. ಅಮೇಜಿಂಗ್. ಏನ್ ಗೊತ್ತಾ, ಆಕ್ಚುಲಿ ಏನೋ ಸೀಕ್ರೆಟ್ ಗಳನ್ನ ಹೊರಗಡೆ ಇಡದೆ ಇರೋರು ತುಂಬಾ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಅರ್ಥ. ಒಟ್ನಲ್ಲಿ ನಾವು ನಿರಂತರವಾಗಿ ಟಚ್ ಅಲ್ಲಿ ಇದೀವಿ, ಜನ ಜೊತೆ ಯಾವಾಗ್ಲೂ ಬೆರೆತ್ಕೊಂಡಿರ್ತೀವಿ. ಆಲ್ ದ ವೆರಿ ಬೆಸ್ಟ್ ಸರ್. ಆದಷ್ಟು ಬೇಗ ಬನ್ನಿ ರಾಜಕೀಯಕ್ಕೆ, ನಿಮ್ಮಂತ ಎಜುಕೇಟೆಡ್ಸ್ ಗಳು ಬೇಕು ಆಕ್ಚುಲಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಬನ್ನಿ, ಈಗ ಊಟದ ಟೈಮ್ ಆಯ್ತು. MT ಕೃಷ್ಣಪ್ಪ ಅವ್ರ ಜೊತೆ ಊಟ ಕೂತ್ಕೊಳ್ಳೋಣ. ಸರ್ ಡೈಲಿ ರಾಗಿ ಮುದ್ದೆನೆ ತಿನ್ನೋದಾ? ಬೆಳಿಗ್ಗೆ ರಾತ್ರಿ ಎಲ್ಲ ಫುಲ್ಲು ಮುದ್ದೆ? ಓಕೆ. ಮಧ್ಯಾಹ್ನ ರಾತ್ರಿ ಹೈ ಪ್ರೋಟೀನ್ ಮುದ್ದೆನ ಇವತ್ತು ಟೇಸ್ಟ್ ಮಾಡ್ತಾ ಇದೀವಿ. ಹಪ್ಪಳದ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ, ಹಳ್ಳಿ ಸೊಗಡಿನ, ಅದ್ರಲ್ಲೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅನ್ನದಾತನಿಗೆ ಪವರ್ ಕೊಡುವಂತ ಮುದ್ದೆ. ತುಂಬಾ ಸಣ್ಣದಾಗಿ ಗೋಲಿಗಳನ್ನ ಮಾಡಿ ತಿಂತಾ ಇದ್ವಿ. ಸರ್ ಬೆಳಿಗ್ಗೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಇವತ್ತು ನಿಮ್ಮ ಮನೆಯನ್ನ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಈಗ ಅದು ನಮ್ ಜವಾಬ್ದಾರಿ, ಶಾಸಕರು ಮಾಡೋರು ಜನ, ನಾವು ಜನಸೇವೆ ಮಾಡ್ಬೇಕಲ್ಲ. ಹಾಗಾಗಿ ಪ್ರತಿ ದಿವಸ ಇದು ರುಟೀನ್ ವರ್ಕ್ ನನಗೆ. ಪೂಜೆ ಮಾಡೋದು, ಫಂಕ್ಷನ್ ಮಾಡೋದು ಅವೆಲ್ಲ ಇರ್ತವೆ, ಏನ್ ಮಾಡಕ್ಕಾಯ್ತು, ಮಾಡ್ಲೇಬೇಕಲ್ಲ. ಓಕೆ ಸರ್, ಒಂದು ಪ್ರಶ್ನೆ ಕೇಳೋದು ಮರ್ತು ಬಿಟ್ಟೆ. ಈಗ ಪ್ರೆಸೆಂಟ್ ಫಸ್ಟ್ ಟೈಮ್ MLA ಆಗಿ ಆಯ್ಕೆ ಆಗಿರುವಂತ ಯಂಗ್ಸ್ಟರ್ಸ್ ನಲ್ಲಿ ಈತ ಪ್ರಖರವಾದ ನಾಯಕ, ಈತ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಅಂತ ಅನ್ಸೋರು ಯಾರಾದ್ರೂ ಇದಾರ? ನನಗೆ ನಮ್ಮ ಶರತ್ ಬಚ್ಚೇಗೌಡ ಚೆನ್ನಾಗಿ ಮಾಡ್ತಾನೆ. ಅದು ಬಿಟ್ರೆ ನಮ್ ಶಿವಾಜಿ ನಗರದ ರಿಜ್ವಾನ್ ಹರ್ಷ ಅವರು ಚೆನ್ನಾಗಿ ಮಾತಾಡ್ತಾರೆ, ಸ್ಟಡಿ ಮಾಡ್ಕೊಂಡ್ ಬರ್ತಾರೆ. ಅವರೆಲ್ಲ ಪರವಾಗಿಲ್ಲ. ಅವನು ಪರವಾಗಿಲ್ಲ, ಹೊಸ ಬಂದಿದ್ದಾನೆ, ಸ್ವಲ್ಪ ಭಾಷೆ ಎಲ್ಲ ಸರಿ ಮಾಡ್ಬೇಕು, ಪರವಾಗಿಲ್ಲ, ಸ್ಟಡಿ ಮಾಡ್ತಾರೆ. ಇವರು ಸರ್ ನಮ್ಮ ದೊಡ್ಡಬಳ್ಳಾಪುರ ನೀರಜ್ಜು ಬಿಜೆಪಿ ಪರವಾಗಿಲ್ಲ ಮನುಷ್ಯ, ನೀರಜ್ಜು ಮಾಡ್ತಾರೆ. ಓಕೆ ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ, ಸಮಯ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಓಕೆ, ಊಟ ಬರಬ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು MT ಕೃಷ್ಣಪ್ಪ ಅವರ ಒಂದು ಕ್ಷೇತ್ರದ ಟೂರ್ ಆಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ತುರುವೇಕೆರೆಯಿಂದ.